ಜೈ ಹಿಂದ್. ನೋಡ್ರಿ, ನಾವು ಆಲ್ರೆಡಿ SSC GD ಆಮೇಲೆ MTS ಆಗಿರ್ಬೋದು, CGL CHSL ಯಾವುದೇ ಎಕ್ಸಾಮ್ಸ್ ಗಳಿಗೆ ಇಲ್ಲಿವರೆಗೂ ಬಂದಿರುವಂತಹ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 1 to 25 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ರೆ ಕಂಟಿನ್ಯೂಷನ್ ಪಾರ್ಟ್ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡ್ರಪ್ಪ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ ಕಡೆಯಿಂದ ನನ್ಗೊಂದು ಹೆಲ್ಪ್. ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ನಾನೇನಪ್ಪಾ ಅಂತಂದ ಹೇಳಿದ್ರೆ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. GK ವಿಡಿಯೋಸ್ಗಳನ್ನ ಸ್ವಲ್ಪ ಮುಗಿದ ನಂತರ ಇಂಗ್ಲಿಷ್ ವಿಡಿಯೋಸ್ಗಳನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. ಬಟ್ ಆದ್ರೆ ನಿಮ್ ಸಪೋರ್ಟ್ ನಂಗೆ ಬೇಕಾಗತ್ತ. ಮ್ಯಾಕ್ಸಿಮಮ್ ಎಲ್ಲ ಕಡೆ ಶೇರ್ ಆಗ್ಲಿ. ಎಸ್, ನೋಡ್ರಿ, ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ವಲ್ಲಭಾಯಿ ಪಟೇಲ್ಗೆ ಸರ್ದಾರ್ ಅನ್ನೋ ಒಂದು ಬಿರುದನ್ನ ಯಾರು ಕೊಟ್ರು ಅಂತಂದೇಳಿ ಆ ಕ್ವಶನ್ ಅನ್ನ ಕೇಳಿದಾರೆ. ಸೊ ಅದಕ್ಕಿಂತ ನೋಡ್ರಿ, ಸರ್ದಾರ್ ಅನ್ನೋ ಬಿರುದು ಯಾವಾಗ ಬಂತಪ್ಪ ಅಂತಂದ್ ಹೇಳಿದ್ರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಒಂದು ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದು ಯಾವ ಸತ್ಯಾಗ್ರಹ ಅಂತಂದ್ ಹೇಳಿದ್ರೆ ಬಾರ್ದೋಲಿ ಸತ್ಯಾಗ್ರಹ ಅಂತಂದ್ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬಾರ್ದೋಲಿ ಸತ್ಯಾಗ್ರಹ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1928ರಲ್ಲಿ. ಅಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ 1928ರ ಟೈಮ್ ಅಲ್ಲಿ ಗುಜರಾತ್ ಅಲ್ಲಿ ಏನಾಗತ್ತ, ಕಡಿಮೆ ಮಳೆ ಆಗತ್ತ, ಸೊ ಬರಗಾಲ ಬೀಳತ್ತ. ಬಟ್ ಆದ್ರೂ ಕೂಡ ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕ್ಬಿಡ್ತಾರ. ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ಬಿಡ್ತಾರ. ಅವಾಗ ಅಲ್ಲಿರೋ ಜನರ ಕಷ್ಟಗಳನ್ನ ನೋಡ್ಬಿಟ್ಟು ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಬಾರ್ದೋಲಿ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರ. ಅವಾಗ ಮಹಾತ್ಮ ಗಾಂಧೀಜಿಯವರು ಕೂಡ ಅಲ್ಲಿ ಬಂದು ವಿಸಿಟ್ ಕೊಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಅವ್ರಿಗೆ ಏನ್ ಮಾಡ್ತಾರಂದ್ರ ಸರ್ದಾರ್ ಅನ್ನೋ ಬಿರುದನ್ನ ಕೊಡ್ತಾರೆ. ಯಾರು ಕೊಡ್ತಾರ ಇಲ್ಲಿ? ಮಹಾತ್ಮ ಗಾಂಧೀಜಿ ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಸರ್ದಾರ್ ಅನ್ನೋ ಒಂದು ಬಿರುದನ್ನ ಕೊಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೋಡ್ಕೋಬೇಕು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಮೂರ್ತಿಯನ್ನ, ಸೊ ಏಕತಾ ಪ್ರತಿಮೆ ಅಂತಂದ್ ಹೇಳ್ತೀವಲ್ಲ, ಏಕತಾ ಪ್ರತಿಮೆ ಅಂತಂದ್ ಹೇಳ್ತೀವಿ, ಅದನ್ನ ಎಲ್ಲಿ ಕಟ್ಟಿದಾರಪ್ಪ ಅಂತಂದ್ ಹೇಳಿದ್ರೆ ನರ್ಮದಾ ನದಿಯ ದಡದಲ್ಲಿ ಕಟ್ಟಿದಾರೆ. ಎಲ್ಲಿ ಕಟ್ಟಿದಾರೆ? ನರ್ಮದಾ ನದಿಯ ದಡದಲ್ಲಿ ಕಟ್ಟಿದಾರೆ. ನಾನ್ ನಿಮ್ಗೊಂದ್ ಕ್ವಶನ್ ಏನ್ ಕೇಳ್ತೀನಪ್ಪ ಅಂತಂದ್ ಹೇಳಿದ್ರೆ, ಸೊ ನರ್ಮದಾ ನದಿಗೆ ಒಂದು 2-3 ಡ್ಯಾಮ್ಗಳು ತುಂಬಾ ಇಂಪಾರ್ಟೆಂಟ್ ಇದಾವ. ಸೊ ಇಂದಿರಾ ಗಾಂಧಿ ಡ್ಯಾಮ್ ಅಥವಾ ಏನೇನೋ ಅಂತ ಕರೀತಾರ. ಸೊ ಇಂದಿರಾ ಸರೋವರ ಡ್ಯಾಮ್ ಅಥವಾ ಅಂತಂದ್ ಹೇಳಿ. ಸೊ ನನಗೇನ್ ಮಾಡ್ಬೇಕಂತಂದ್ ಹೇಳಿ ನೀವು ಕಮೆಂಟ್ಸ್ ಹಾಕ್ಬೇಕು. ಯಾವ ಡ್ಯಾಮ್ಗಳು ನರ್ಮದಾ ನದಿ ದಡದಲ್ಲಿದಾವ, ತುಂಬಾ ನರ್ಮದಾ ನದಿಯಲ್ಲಿದಾವ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ ಕ್ವಶನ್ ಗಳನ್ನ ಕೇಳಿದಾರೆ. ನೆಕ್ಸ್ಟ್ ನೋಡಿ, 1923ರಲ್ಲಿ ನಾಗ್ಪುರದಲ್ಲಿ ಯಾವ ಸತ್ಯಾಗ್ರಹವನ್ನ ನಡೆಸಲಾಯಿತು ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ ಸತ್ಯಾಗ್ರಹವನ್ನ ನಡೆಸ್ತಾರಪ್ಪ ಅಂತಂದ್ ಹೇಳಿದ್ರೆ ಇದ್ ನೋಡ್ರಿ, ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ತಂದ್ರೆ ಈಗ ನಾವು ಬಿಡಿಸ್ಬೇಕಂತಂದ್ ಹೇಳಿದ್ರೆ ಹೆಂಗ, ವೈಯಕ್ತಿಕ ಸತ್ಯಾಗ್ರಹ ಅಂತಾನೂ ಆಗಂಗಿಲ್ಲ, ರೈಟ್ ಸತ್ಯಾಗ್ರಹ ಅಂತಂದ್ ಹೇಳಿದ್ರೆ ದಂಗೆ ಹೇಳೋದು. ಸೊ ಅದಾದ ನಂತರ ಇಲ್ಲಿ ಉಳಿದಿರೋದೇ ಎರಡು, ಉಪ್ಪಿನ ಸತ್ಯಾಗ್ರಹ ಆಮೇಲೆ ಧ್ವಜ ಸತ್ಯಾಗ್ರಹ. ಇದ್ರಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಎಲಿಮಿನೇಷನ್ ಮಾಡ್ಬೋದು. ಸೊ 1923ರಲ್ಲಿ ನಾಗ್ಪುರದಲ್ಲಿ ಅಂತ ಕೊಡಿದಾರೆ. ಉಪ್ಪಿನ ಸತ್ಯಾಗ್ರಹ ಅಂತಂದ್ ಹೇಳಿದ್ರೆ ದಂಡಿ ಸತ್ಯಾಗ್ರಹ ಅಂತ ಹೇಳ್ತೀವಿ. ದಂಡಿ ಸತ್ಯಾಗ್ರಹವನ್ನ ಯಾರು ಮಾಡ್ತಾರೆ? 1930ರಲ್ಲಿ ಗಾಂಧೀಜಿ ಅವ್ರು ಮಾಡ್ತಾರೆ. ಸೊ ಉಳಿದಿರೋ ಒಂದು ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಧ್ವಜ ಸತ್ಯಾಗ್ರಹ. ನೀವು ಕೇಳೇ ಇಲ್ಲ ಹೆಸರು ಅಂತಂದ್ ಹೇಳಿದ್ರೆ 1923ರಲ್ಲಿ ನಾಗ್ಪುರದಲ್ಲಿ ಧ್ವಜ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು. ಯಾರು ಸ್ಟಾರ್ಟ್ ಮಾಡ್ತಾರ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಧ್ವಜ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ. ಎದಕ್ಕೋಸ್ಕರ ಅಂತಂದ್ ಹೇಳಿದ್ರೆ ನಮ್ಮ ದೇಶಕ್ಕೊಂದು ಫ್ಲಾಗ್ ಬೇಕು ಅಂತಂದ್ ಹೇಳಿ, ಧ್ವಜ ಬೇಕು ಅಂತಂದ್ ಹೇಳಿ ಸ್ಟಾರ್ಟ್ ಆಗಿರುತ್ತ. ಬಟ್ ಆದ್ರೆ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನೀವು ಫ್ಲಾಗ್ ಯೂಸ್ ಮಾಡಂಗಿಲ್ಲ ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ರೂಲ್ಸ್ ಗಳನ್ನ ತರ್ತಾರೆ. ಅದಕ್ಕೋಸ್ಕರ ಧ್ವಜ ಸತ್ಯಾಗ್ರಹವನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಧರ್ಮದ ಪಂಥವಲ್ಲ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, 4ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. 4ನೇದೇನಪ್ಪಾ ಅಂತಂದ್ ಹೇಳಿದ್ರೆ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಅದೆಲ್ಲಪ್ಪಾ ಅಂತಂದ್ ಹೇಳಿದ್ರೆ ಕಾಶ್ಮೀರದ ಕುಂಡಲಿ ವನದಲ್ಲಿ. ಎಲ್ಲಿ? ಕಾಶ್ಮೀರದ ಕುಂಡಲಿ ವನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇ ಬೌದ್ಧ ಸಮ್ಮೇಳನ ನಡೆಯುತ್ತ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಆರ್ಗನೈಸ್ ಮಾಡಿರ್ತಾರ, ಕನಿಷ್ಕ ಆರ್ಗನೈಸ್ ಮಾಡಿರ್ತಾನ. ತುಂಬಾ ಇಂಪಾರ್ಟೆಂಟ್. ಅವನನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ 2ನೇ ಅಶೋಕ ಅಂತಾನು ಕರಿತೀವಿ. ಯಾರನ್ನ? ಕನಿಷ್ಕನನ್ನ. ಯಾಕ? ಸೊ ಅಶೋಕನ ರೀತಿಯಾಗಿ ಬೌದ್ಧ ಧರ್ಮವನ್ನ ಎಲ್ಲಾ ಕಡೆಗೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಚಾರ ಮಾಡ್ತಾ ಇರೋದ್ರಿಂದ ಅವನನ್ನ 2ನೇ ಅಶೋಕ ಅಂತಾನು ಕರೆದಿರ್ತಾರ. ಸೊ ಅದೇ ರೀತಿ ಅಲ್ಲಿ ಆ ಟೈಮ್ ಅಲ್ಲಿ ಅಂದ್ರೆ ಆ ಸಮ್ಮೇಳನದಲ್ಲಿ ಏನಾಗತ್ತ, ಅದ್ರದ್ದು ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಯಾರು ಅಂತಂದ್ ಹೇಳಿ ನನ್ಗೆ ಮೆಸೇಜ್ ಹಾಕ್ರಿ. ಸೊ ನಾನು ನಿಮ್ ತರ ಓದ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಬೌದ್ಧ ಧರ್ಮ 2 ಪಂಗಡಗಳಾಗಿ ಒಡೆದು ಹೋಗುತ್ತ. ಸೊ ಒಂದು ಪಂಗಡ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹೀನಾಯಾನ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಪ್ಪ ಅಂತ ಹೀನಾಯಾನ. ಸೊ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮಹಾಯಾನ ಅಂತಂದ್ ಹೇಳ್ತೀವಿ.
ಸೊ ಈ 4ನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ 2 ಪಂಗಡಗಳಾಗಿ ಉಳಿಯುತ್ತ. ಸೊ ಹೀನಾಯಾನ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಒರಿಜಿನಲ್ ಅಂತಂದ್ ಹೇಳ್ತಾರೆ. ಸೊ ಒರಿಜಿನಲ್ ಆನ್ಸಿಸ್ಟರ್ಸ್ ಏನಿದಾರಲ್ಲ ಬೌದ್ಧದ ಅವ್ರು ಅಂತ ಹೇಳ್ತೀವಿ. ಮಹಾಯಾನ ಈ ತರ ತುಂಬಾ ಡಿಫ್ರೆನ್ಸ್ ಇದೆ, ಅವ್ನ ಆಮೇಲೆ ನೋಡೋಣ. ಜಸ್ಟ್ ನೆನ್ಪಿಟ್ಕೊಳ್ರಿ, 4ನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ ಒಡೆಯುತ್ತೆ ಹೀನಾಯಾನ ಮಹಾಯಾನ ಆಗಿ. ಓಕೆ, ಹೀನಾಯಾನ ಮಹಾಯಾನ ಅಂತ ಕೇಳಿದಿರಿ. ಸೊ ಅದಾದ ನಂತರ ನೆಕ್ಸ್ಟ್ ನೀವು ಥರ್ಡ್ ಆಪ್ಷನ್ ಬಂದ್ರಿ ಅಂತಂದ್ ಹೇಳಿದ್ರೆ ದಿಗಂಬರರು ಅಂತಂದೈತೆ, ದಿಗಂಬರರು. ಸೊ ಇದನ್ನ ಎಲ್ಲಿ ಕೇಳಿದಿರಿ? ಜೈನ ಧರ್ಮದಲ್ಲಿ ನಾವು ಕೇಳ್ತೀವಿ. ಎಲ್ಲಿ ಕೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಜೈನ ಧರ್ಮದಲ್ಲಿ 2 ಪಂಗಡಗಳು ಬರ್ತಾವ. ಒಂದು ದಿಗಂಬರರು ಅಂದ್ರೆ ಭಕ್ತಿ ಇಲ್ದೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ರ ದಿಗಂಬರರು ಅಂತಂದ್ ಹೇಳ್ತೀವಿ. ಇನ್ನೊಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಶ್ವೇತಾಂಬರರು ಅಂತಂದ್ ಹೇಳ್ತೀವಿ. ಸೊ ನೋಡ್ರಿ, ದಿಗಂಬರರು ಯಾರ ಅನುಯಾಯಿಗಳು, ಶ್ವೇತಾಂಬರರು ಯಾರ ಅನುಯಾಯಿಗಳು ಅಂತಂದ್ ಹೇಳಿ ನನಗೆ ಮೆಸೇಜ್ ಹಾಕ್ರಿ. ನಾನು GK 1 ವಿಡಿಯೋ ನೋಡ್ರಿ, GK 1 ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಅಥವಾ 2 ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ದಿಗಂಬರರು ಮತ್ತು ಶ್ವೇತಾಂಬರರು ಯಾರ ಅನುಯಾಯಿಗಳು ಅಂತಂದ್ ಹೇಳಿ. ಸೊ ಅದು ಕಮೆಂಟ್ ಹಾಕ್ರಿ. ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಬಿಡುತ್ತ. ಸೊ ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಗೊತ್ತಾಗಿಬಿಡುತ್ತೆ ಸಿ. ಆಮೇಲೆ ತೇರವಾಡ ಅಂತಂದ್ ಹೇಳಿ ಕೂಡ ಏನಂತಂದ್ ಹೇಳಿದ್ರೆ ಬೌದ್ಧ ಧರ್ಮದಲ್ಲಿ ಇನ್ನೊಂದು ಏನಪ್ಪ ಪಂಗಡ ಬರುತ್ತೆ, ತೇರವಾಡ, ಮಹಾಯಾನ, ಹೀನಾಯಾನ, ಇನ್ನೊಂದು ವಜ್ರಾಯಾನ ಕೂಡ ಬರುತ್ತೆ, ವಜ್ರಾಯಾನ. ಸೊ ನೆನ್ಪಿಟ್ಕೊಳ್ರಿ, ಇವೇನಪ್ಪಾ ಅಂತಂದ್ ಹೇಳಿದ್ರೆ ಬೌದ್ಧ ಧರ್ಮದ ಪಂಥಗಳು, ದಿಗಂಬರರಲ್ಲ. ದಿಗಂಬರರು ಶ್ವೇತಾಂಬರರು ಏನಪ್ಪಾ ಅಂತಂದ್ ಹೇಳಿದ್ರೆ ಜೈನ ಧರ್ಮದ ಪಂಥಗಳು ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ದೆಹಲಿಯು ಬ್ರಿಟಿಷರ ಭಾರತದ ರಾಜಧಾನಿಯಾಗಿ ಯಾದಾಗ ಸೊ ವೈಸ್ರಾಯ್ ಯಾರಾಗಿದ್ರು ಅಂತಂದ್ ಹೇಳಿ. ಮೊದ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಬ್ರಿಟಿಷರೇನ ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ಸೊ ಅವಾಗ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಾರ. ಸೊ ನಿಮ್ಗೆ ಗೊತ್ತಿರ್ಬೋದು 1773ರಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಬಾಂಬೆ ಪ್ರಾಂತ್ಯ ಆಮೇಲೆ ಮದ್ರಾಸ್ ಪ್ರಾಂತ್ಯನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂಗಾಳ ಪ್ರಾಂತ್ಯದ ಅಧೀನದಲ್ಲಿ ಬರ್ತಾವ. ಅಂದ್ರೆ ಸೊ ಅವ್ರು ಕೋಲ್ಕತ್ತಾವನ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಕೋಲ್ಕತ್ತಾ ರಾಜಧಾನಿಯನ್ನ ಮಾಡ್ಕೊಂಡು ಇಡೀ ಭಾರತವನ್ನ ಆಳ್ವಿಕೆ ನಡೆಸ್ತಾ ಇರ್ತಾರ. ಸೊ ಬಟ್ ಆದ್ರೆ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ 1911ರಲ್ಲಿ ಕೋಲ್ಕತ್ತಾದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ದೆಹಲಿಗೆ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ತಮ್ಮ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರ ದೆಹಲಿಗೆ. ಸೊ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ಇರುವಂತಹ ವೈಸ್ರಾಯ್ ಯಾರಾಗಿದ್ರು ಅಂತಂದ್ ಹೇಳಿದ್ರೆ ಲಾರ್ಡ್ ಹಾರ್ಡಿಂಜ್. ಯಾರಾಗಿದ್ರು? ಲಾರ್ಡ್ ಹಾರ್ಡಿಂಜ್. ಆಮೇಲೆ ನೆಕ್ಸ್ಟ್ ಇವ್ರ ಬಗ್ಗೆ ಅಂತ ನೀವು ಕೇಳಿದಿರಿ, ಲಾರ್ಡ್ ಕರ್ಜನ್ ಬಗ್ಗೆ. ಸೊ ನಿಮ್ಗೆಲ್ರಿಗೂ ಗೊತ್ತು 1905 ಬಂಗಾಳದ ವಿಭಜನೆ ಅಂತಂತ ಹೇಳ್ತೀವಿ. ಬಂಗಾಳವನ್ನ ವಿಭಜನೆ ಮಾಡ್ತಾರೆ ಇವರು. ತುಂಬಾ ಇಂಪಾರ್ಟೆಂಟ್ ಏನಿದು ಬಂಗಾಳದ ವಿಭಜನೆ. ಸೊ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ಮುಸ್ಲಿಮರು ಹಿಂದೂಗಳು ಅಂತಂದ್ ಹೇಳಿ ನೀವು ಪ್ರತ್ಯೇಕವಾಗಿರಿ ಅಂತಂದ್ ಹೇಳಿ ಸೊ ತಲೆಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ದೇಶದ ವಿರುದ್ಧ ತುಂಬಿಟ್ಟು ಸಪರೇಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಒಡೆದು ಆಳುವ ನೀತಿ ಅಂತಂದೈತಿ. ಯಾರ ಒಗ್ಗಟ್ಟಾಗಿರ್ಲ ಅವ್ರನ್ನ ಒಡೆಯೋದು, ಸಪರೇಟ್ ಮಾಡೋದು ಅಂತ ಒಂದ್ ನೀತಿಯನ್ನ. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಬರುತ್ತಪ್ಪ ಏನಂತಂದ್ ಹೇಳಿದ್ರೆ ಬಂಗಾಳದ ವಿಭಜನೆ ಅಂತಂದ್ ಹೇಳ್ತೀವಿ. ಅದನ್ನ ಲಾರ್ಡ್ ಕರ್ಜನ್ ಜಾರಿಗೆ ತಗೊಂಡ್ ಬರ್ತಾನ. ಹಿಂದೂಗಳು ಮತ್ತು ಮುಸ್ಲಿಮರು ಸಪರೇಟ್ ಆಗಿರಿ ಅಂತಂದ್ ಹೇಳಿ ಬಂಗಾಳದಲ್ಲಿ ಆದೇಶವನ್ನ ಮಾಡ್ತಾನ. ಇದು ತುಂಬಾ ರಾಂಗ್ ಆಗತ್ತೆ. ಆಮೇಲೆ ರಿಟರ್ನ್ ಬಂಗಾಳದ ವಿಭಜನೆಯನ್ನ ರಿಟರ್ನ್ ತಗೊಂತಾರ ಬಿಡ್ರಿ 1911ರಲ್ಲಿ. ಸೊ ಅದು ಸೆಕೆಂಡ್ರಿ, ಬಟ್ ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪುರಾತತ್ವ ಇಲಾಖೆಯನ್ನ ಸ್ಟಾರ್ಟ್ ಮಾಡ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಲಾರ್ಡ್ ಕರ್ಜನ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಭಾರತ ಪುರಾತತ್ವ ಇಲಾಖೆಯನ್ನ ಸ್ಟಾರ್ಟ್ ಮಾಡ್ತಾನ. ಅಂದ್ರ ನಮ್ದು ಹಳೆ ಹಿಸ್ಟ್ರಿ ಏನು, ಸೊ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಕ್ ಏನಂತಂದ್ ಹೇಳಿದ್ರೆ ಪುರಾತತ್ವ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಯೂನಿವರ್ಸಿಟಿ ಆಕ್ಟ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಸ್ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್. ಯೂನಿವರ್ಸಿಟೀಸ್ ಆಕ್ಟ್ ಅನ್ನ ಪಾಸ್ ಮಾಡ್ಬಿಟ್ಟು ಕೆಲವೊಂದು ರೂಲ್ಸ್ ಗಳನ್ನ ತಗೊಂಡ್ ಬರ್ತಾನ ಲಾರ್ಡ್ ಕರ್ಜನ್. ಆಮೇಲೆ ಲಾರ್ಡ್ ಮಿಂಟೋ, ಲಾರ್ಡ್ ವೇವಲ್ ಬಗ್ಗೆ ನಾವು ಮತ್ತೆ ಬಂದಾಗ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಮುಲ್ತಾನ್ ಅನ್ನು ಅರಬ್ಬರು ಏನಂತ ಕರೀದಿದಾರ ಅಂತ ಕ್ವಶನ್ ಕೇಳಿದಾರ. ಸೊ ಏನಂತ ಕೇಳಿದಾರಪ್ಪ ಕರೆದಿದಾರ ಅಂತಂದ್ ಹೇಳಿದ್ರೆ ಸಿಟಿ ಆಫ್ ಗೋಲ್ಡ್ ಅಂತಂದ್ ಹೇಳಿ. ಏನಂತ ಕರೆದಿದಾರ? ಸಿಟಿ ಆಫ್ ಗೋಲ್ಡ್ ಅಂತಂದ್ ಹೇಳಿ. ನಿಮ್ಗೆಲ್ರಿಗೂ ಗೊತ್ತೈತೆ ನಮ್ಮ ಇಂಡಿಯಾದ ಮೇಲೆ ಅರಬ್ಬರು ಯಾವಾಗ ದಾಳಿ ಮಾಡಿದ್ರು ಅಂತಂದ್ ಹೇಳಿ. ಸೊ 712ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅರಬ್ಬರು ಇಂಡಿಯಾ ಮೇಲೆ ದಾಳಿ ಮಾಡ್ತಾರ. ಅವನ ಯಾರಪ್ಪಾ ಅಂತಂದ್ ಹೇಳಿದ್ರೆ ಮೊಹಮ್ಮದ್ ಬಿನ್ ಕಾಸಿಮ್ ಅಂತಂದ್ ಹೇಳಿ. ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನೋನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ಸೇನಾಧಿಕಾರಿ. ಸೊ ಇಂಡಿಯಾ ಮೇಲೆ 712ರಲ್ಲಿ ದಾಳಿ ಮಾಡ್ತಾನ. ಅವನ್ ಏನ್ ಮಾಡ್ತಾವಪ್ಪ ಅಂತಂದ್ ಹೇಳಿದ್ರೆ ಸಿಂಧ್ ಪ್ರಾಂತ್ಯದಲ್ಲಿ, ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯ ಇರ್ತಾವಲ್ಲ, ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ದೊರೆ ಇರ್ತಾನ ದಹೀರ್ ಅಂತಂದ್ ಹೇಳಿ. ಅವನನ್ನ ಸೋಲಿಸ್ಬಿಟ್ಟು ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನ ವಶಪಡಿಸ್ಕೊಂಡು ಆ ಮುಲ್ತಾನ್ ನಗರವನ್ನ ನೋಡ್ಬಿಟ್ಟು ಮೊಹಮ್ಮದ್ ಬಿನ್ ಕಾಸಿಮ್ ಏನ್ ಹೇಳ್ತಾಪ ಅಂತಂದ್ ಹೇಳಿದ್ರೆ ಸಿಟಿ ಆಫ್ ಗೋಲ್ಡ್ ಅಂತಂದ್ ಹೇಳ್ತಾನ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಷ್ಟ್ರಕೂಟ ರಾಜನಾದ ಅಮೋಘ ವರ್ಷ ಬರೆದಂತಹ ಪುಸ್ತಕ ಯಾವುದು ಅಂತ ಕ್ವಶನ್ ಕೇಳಿದಾರ. ಇದ್ ಮೊದ್ಲೇನಪ್ಪಾ ಅಂತಂದ್ ಹೇಳಿದ್ರೆ
ಅಮೋಘ ವರ್ಷ ಬರೆದಿದ್ದ ಅಂತ ಹೇಳ್ತೀವಿ ಕವಿರಾಜ ಮಾರ್ಗ. ಬಟ್ ಆದ್ರೆ ಆಮೇಲೆ ಸ್ಟಡಿ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಶಾಸನಗಳ ಪ್ರಕಾರ ಹೇಳ್ತಾರ ಇದನ್ನ ಅಮೋಘ ವರ್ಷ ಬರ್ದಿಲ್ಲ, ಶ್ರೀ ವಿಜಯ ಬರ್ದಿದ್ದಾನ ಅಂತಂದೇಳಿ. ಸೊ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಕವಿ ಏನಪ್ಪಾ ಅಂತಂದ ಹೇಳಿದ್ರೆ ಶ್ರೀ ವಿಜಯ ಕವಿರಾಜ ಮಾರ್ಗ ಗ್ರಂಥವನ್ನ ಬರ್ದಿದ್ದಾನ ಅಂತಂದ್ ಹೇಳ್ತಾರೆ. ಆಮೇಲೆ ನೋಡ್ರಿ ರಾಷ್ಟ್ರಕೂಟರು ಅಂತ ಬಂದ್ರು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ಅಂತಂದ್ ಹೇಳಿದ್ರೆ ದಂತಿ ದುರ್ಗ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾರ್ಯಾರು ದೊರೆಗಳು ಬರ್ತಾರ ಅವ್ರ ಬಗ್ಗೆ ಎಲ್ಲ ನಾವು ಆಮೇಲೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐತೆ ರಾಷ್ಟ್ರಕೂಟರ ದೊರೆಗಳ ಬಗ್ಗೆ, ಅವಾಗ ಕೂಡ ನಾವು ಸ್ಟಡಿ ಮಾಡೋಣ. ಇಲ್ಲಿ ನೋಡ್ರಿ ಆದಿಪುರಾಣ ಅಂತಂದ್ ಹೇಳಿ ಬರತ್ತ. ಆದಿಪುರಾಣವನ್ನ ಬರೆದಂತಹ ಕವಿ ಯಾರಪ್ಪ ಅಂತಂದ್ ಹೇಳಿದ್ರೆ ಜೀನಸೇನ ಅಂತಂದ್ ಹೇಳ್ತೀವಿ. ಸೊ ಎಲ್ರು ಹೇಳ್ತಾರೆ ಸರ್ ಆದಿಪುರಾಣ ಏನಂತಂದ್ ಹೇಳಿದ್ರೆ ಅವ್ನ್ ಬರದಿಲ್ರಿ ಬೇರೆಯವ್ರು ಬರ್ತಾರೆ, ಎಷ್ಟ್ ವೇಟ್ ಮಾಡ್ರಿ. ಸೊ ಆದಿಪುರಾಣವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಜೀನಸೇನ ಏನಪ್ಪಾ ಅಂತಂದ್ ಹೇಳಿದ್ರೆ ಸಂಸ್ಕೃತದಲ್ಲಿ ಬರೀತಾನ. ಸೊ ಇದು ಯಾವ್ದ್ರ ಬಗ್ಗೆ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಆದಿಪುರಾಣ ಸೊ 1ನೇ ತೀರ್ಥಂಕರಾದ ಋಷಭ ದೇವ ಅಥವಾ ಋಷಭನಾಥನ ಬಗ್ಗೆ ಹೇಳುತ್ತ. ಸೊ ಜೈನರ 1ನೇ ತೀರ್ಥಂಕರಾದ ಋಷಭ ದೇವ ಅಥವಾ ಋಷಭನಾಥರ ಬಗ್ಗೆ ಹೇಳುತ್ತ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅವರ ಮಕ್ಕಳಾದ ಭರತ ಮತ್ತು ಬಾಹುಬಲಿ ಬಗ್ಗೆನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಸೊ ನಮಗೆ ಅರ್ಥವನ್ನ ಕೊಡುತ್ತ. ಸೊ ಆದಿಪುರಾಣ ಋಷಭನಾಥ ಮತ್ತು ಅವರ ಮಕ್ಕಳಾದಂತಹ ಭರತ ಮತ್ತು ಬಾಹುಬಲಿ ಬಗ್ಗೆ ಸೊ ನಮ್ಗೆ ಮಾಹಿತಿಯನ್ನ ಒದಗಿಸುತ್ತೆ. ಇದು ಜೀನಸೇನ ಸಂಸ್ಕೃತದಲ್ಲಿ ಬರೆದ. ಅದಾದ ನಂತರ ನೆಕ್ಸ್ಟ್ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರ ಯಾರಪ್ಪ ಅಂತಂದ್ ಹೇಳಿದ್ರೆ ನಮ್ಮ ಕನ್ನಡದ ಕವಿಯಾದ ಪಂಪ. ಪಂಪ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಇದು ಜೀನಸೇನ ಬರೆದಂತಹ ಆದಿಪುರಾಣ ಸಂಸ್ಕೃತದಲ್ಲಿರೋದನ್ನ ಇವ್ರೇನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಆದಿಪುರಾಣ ಕನ್ನಡದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬರೀತಾರ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು ಬರೀತಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ವಿಕ್ರಮಾರ್ಜುನ ವಿಜಯ ಅಂತಂದ್ ಹೇಳ್ಬಿಟ್ಟು ಇನ್ನೊಂದ್ ಯಾವ್ದು ಬುಕ್ ಬರೀತಾರೆ ಪಂಪರು, ವಿಕ್ರಮಾರ್ಜುನ ವಿಜಯ. ಒಂದು ಆದಿಪುರಾಣ ಆಮೇಲೆ ವಿಕ್ರಮಾರ್ಜುನ ವಿಜಯ. ಸೊ ಇವರು ಕನ್ನಡದಲ್ಲಿ ಬರೀತಾರೆ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಬಟ್ ಅದ್ರ ಸಂಸ್ಕೃತದಲ್ಲಿ ಮೇನ್ ಅದನ್ನ ಬರೆದವ್ರು ಯಾರಂದ್ರೆ ಜೀನಸೇನ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡ್ರಿ ಗಣಿತ ಸಾರ ಸಂಗ್ರಹ ಅಂತಂದ್ ಹೇಳಿ. ಇದನ್ನ ಯಾರು ಬರೀತಾರಪ್ಪ ಅಂತಂದ್ ಹೇಳಿದ್ರೆ ಮಹಾವೀರಾಚಾರ್ಯ ಅಂತಂದ್ ಹೇಳ್ಬಿಟ್ಟು. ಮಹಾವೀರಾಚಾರ್ಯ ಅನ್ನೊಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಗಣಿತ ಸಾರ ಸಂಗ್ರಹ ಅನ್ನೋ ಬುಕ್ ಅನ್ನ ಬರೀತಾರೆ. ಆಮೇಲೆ ಸಕ್ತಾಯನ ಅಂತಂದ್ ಹೇಳಿ ಬರುತ್ತೆ. ಇದನ್ನ ಯಾರು ಬರೀತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದಂತಹ ದೊರೆ ಯಾರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ ರಾಜೇಂದ್ರ ಅಂತಂದ್ ಹೇಳಿ ಬರುತ್ತೆ, ಇದು ಚೋಳರ ದೊರೆ. ಮಹೇಂದ್ರ ವರ್ಮನ್ ಅಂತಂದ್ ಹೇಳಿ ಬರುತ್ತೆ, ಇವ್ರೇನ ಪಲ್ಲವ ದೊರೆ. ಸೊ ಗೋವಿಂದವನ್ನು ಕೃಷ್ಣವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರಿಬ್ರು ರಾಷ್ಟ್ರಕೂಟರ ದೊರೆಗಳು. ಇವರಿಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಕೂಟರ ದೊರೆಗಳು. ಸೊ ಇದನ್ನ ಕಟ್ಟಿಸಿದವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ 1ನೇ ಕೃಷ್ಣ ಅಂತಂದ್ ಹೇಳ್ತೀವಿ. ಸೊ ಕೈಲಾಸನಾಥ ದೇವಾಲಯವನ್ನ ಯಾರು ಕಟ್ಟಿಸ್ತಾರ? ಸೊ 1ನೇ ಕೃಷ್ಣ ಅಂತಂದ್ ಹೇಳಿ ಕಟ್ಟಿಸ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ರಾಷ್ಟ್ರಕೂಟರ ದೊರೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ಗೋವಿಂದ ಅದಾದ ನಂತರ ನೆಕ್ಸ್ಟ್ 3ನೇ ಗೋವಿಂದ ಬರ್ತಾನ. 3ನೇ ಗೋವಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಉತ್ತರ ಭಾರತದವರೆಗೂ ಏನಂತಂದ್ ಹೇಳಿದ್ರೆ ದಂಡೆತ್ತಿ ಹೋಗಿರ್ತಾನ. ಆಮೇಲೆ ಸೊ ಆಗ್ಲೇ ನೋಡಿದ್ವಲ್ಲ ಅಮೋಘ ವರ್ಷ ನೃಪತುಂಗ. ಸೊ ತುಂಬಾ ಮಾಹಿತಿಗಳನ್ನ ಕೊಡುತ್ತಾ, ಅದ್ರ ಬಗ್ಗೆ ನಾವು ಆಮೇಲೆ ಒಂದ್ಸರಿ ಡಿಸ್ಕಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ 1ನೇ ಮಹೇಂದ್ರ ವರ್ಮ ತುಂಬಾ ಇಂಪಾರ್ಟೆಂಟ್, ಪಲ್ಲವ ದೊರೆ. ನಾನು ಇವಾಗ್ಲೇ ಹೇಳ್ತೀನಿ. ಸೊ ಕೆಲವೊಂದು ಕ್ವಶನ್ಸ್ ಗಳನ್ನ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ, ನೋಡೋಣ ಯಾರು ಆನ್ಸರ್ ಮಾಡ್ತೀರಿ ಅಂತಂದ್ರೆ. 1ನೇ ಮಹೇಂದ್ರ ವರ್ಮ ಪಲ್ಲವ ದೊರೆ ಮತ್ತು ಬಾದಾಮಿ ಚಾಲುಕ್ಯರ ಮಹಾನ್ ಪ್ರಸಿದ್ಧ ದೊರೆ 2ನೇ ಪುಲಿಕೇಶಿ. 2ನೇ ಪುಲಿಕೇಶಿನ 1ನೇ ಪುಲಿಕೇಶಿನ ಇಮ್ಮಡಿ ಪುಲಿಕೇಶಿ. ಎಸ್ 2ನೇ ಪುಲಿಕೇಶಿ. ಸೊ ಇವರಿಬ್ರು ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ಯುದ್ಧಗಳು ನಡೀತಾವ. ಆ ಯುದ್ಧಗಳ ಹೆಸರುಗಳನ್ನ ನನಗೆ ಏನಪ್ಪಾ ಅಂತಂದ್ರೆ ನೀವು ಹೇಳ್ಬೇಕು. ಸೊ 2ನೇ ಪುಲಿಕೇಶಿ ಪಲ್ಲವ ದೊರೆಯಾದ ಮಹೇಂದ್ರ ವರ್ಮನನ್ನ ಸೊ ಯುದ್ಧಗಳನ್ನ ಮಾಡಿ ಸೋಲಿಸ್ತಾರ, ಆಮೇಲೆ ಕೊಂದ ಹಾಕ್ತಾರ. ಆಮೇಲೆ ನರಸಿಂಹ ವರ್ಮ ಬರ್ತಾನ, ಮಹೇಂದ್ರ ವರ್ಮನ ಮಗ. ಸೊ ಅವನ್ ಬಂದು 2ನೇ ಪುಲಿಕೇಶಿ ಮೇಲೆ ದಾಳಿ ಮಾಡ್ತಾನ. ಹಲವಾರು ಮಾಹಿತಿಗಳಿದೆ, ಅವುಗಳ ಬಗ್ಗೆ ಆಮೇಲೆ ನಾವು ನೋಡೋಣ. ಎಸ್ ನೆಕ್ಸ್ಟ್ ನೋಡ್ರಿ. ಎಸ್ ಇಲ್ಲಿ ನೋಡ್ರಿ 2ನೇ ಅಲ್ಲ, ಪಾಂಡ್ಯ ಸಾಮ್ರಾಜ್ಯದ ಭೂ ಅಳತೆಗಳನ್ನ ಇದರಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದಾರೆ. ಸೊ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಶಾಸನಗಳನ್ನ ಕೊಟ್ಟಿದಾರ. ಸೊ ಇಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ತಲೈವೈಪುರಂ ತಾಮ್ರ ಫಲಕಗಳು. ತಲೈವೈಪುರಂ ಅಥವಾ ತಲವೈಪುರಂ ತಾಮ್ರ ಫಲಕಗಳೇನಪ್ಪಾ ಅಂತಂದ್ ಹೇಳಿದ್ರೆ ಸೊ 1000 ಏನಪ್ಪಾ ಅಂತಂದ್ ಹೇಳಿದ್ರೆ 18ರಲ್ಲಿ ಮತ್ತು 1054ರಲ್ಲಿ ಪಾಂಡ್ಯ ದೊರೆಗಳೇನಪ್ಪಾ ಅಂತಂದ್ ಹೇಳಿದ್ರೆ ಈ ಶಾಸನಗಳನ್ನ ಹೊರಡಿಸ್ತಾರ. ಸೊ ಇದರಲ್ಲಿ ಭೂ ವ್ಯವಸ್ಥೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ದೈತ್ಯ ಅಲೆಗಳ ಬಗ್ಗೆ, ಅಂದ್ರೆ ಸಮುದ್ರದ ಅಲೆಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ಇದರಲ್ಲಿ ಸೊ ಉಲ್ಲೇಖವೈತೆ. ಸೊ ಇದ್ ನೆನ್ಪಿಟ್ಕೋಬೇಕು. ಅಂದ್ರೆ ರಾಜರೇನಪ್ಪಾ ಅಂತಂದ್ ಹೇಳಿದ್ರ ಬ್ರಾಹ್ಮಣರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಭೂಮಿಗಳನ್ನ ದಾನವಾಗಿ ನೀಡ್ತಾರಲ್ಲ, ಅದ್ರ ಬಗ್ಗೆ ಉಲ್ಲೇಖವೈತೆ. ಆಮೇಲೆ ಉತ್ತರ ಮೇರೂರು ಶಾಸನ ಅಂತ ಬಂತು ಅಂತಂದ್ ಹೇಳಿದ್ರೆ ಆ ಗ್ರಾಮ ಸ್ವಯಂ ಆಡಳಿತದ ಬಗ್ಗೆ
ಇದು ಉಲ್ಲೇಖವನ್ನ ನೀಡುತ್ತ. ನಿಮ್ಗೆ ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ನಾನು ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಹೇಳಿದೀನಿ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, ಕುಡುಮಿ ಮಲೈ ಅಂತಂದ್ ಹೇಳ್ಬಿಟ್ಟು. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಕುಡುಮಿಯನ್ ಮಲೈ ಅಂತಂದ್ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕುಡುಮಿಯನ್ ಮಲೈ ಶಾಸನ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಪಲ್ಲವರ ಶಾಸನ. ಇದು ಪಲ್ಲವರ ಶಾಸನ. ಉತ್ತರ ಮೇರೂರು ಶಾಸನ ಏನಪ್ಪಾ ಅಂತಂದ್ ಹೇಳಿದ್ರೆ ಚೋಳರ ಶಾಸನ. ಸೊ ಅದಾದ ನಂತರ ನೆಕ್ಸ್ಟ್ ಇದು ಫಸ್ಟ್ ಐತಲ್ಲ ತಲೈವೈಪುರಂ ಅಂತಂದ್ ಹೇಳ್ಬಿಟ್ಟು ಅದು ಪಾಂಡ್ಯರ ಶಾಸನ. ಇದ್ ನೋಡ್ರಿ ಕುಡುಮಿಯನ್ ಮಲೈ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಶಾಸನ ಐತಲ್ಲ, ಈ ಪಲ್ಲವರ ಶಾಸನ ಯಾರ ಬಗ್ಗೆ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ರುದ್ರಾಚಾರ್ಯರ ಬಗ್ಗೆ ಹೇಳುತ್ತೆ. ಇವರೊಬ್ಬರು ಏನಪ್ಪಾ ಅಂತಂದ್ ಹೇಳಿದ್ರೆ ಮಹಾನ್ ಸಂಗೀತಗಾರರು. 7 ಸ್ವರಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಏನೇನೋ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ. ಸೊ ಸಂಗೀತಗಾರರಾದಂತಹ ರುದ್ರಾಚಾರ್ಯರ ಬಗ್ಗೆ ಹೇಳುವಂತಹ ಒಂದು ಶಾಸನ ಕುಡುಮಿಯನ್ ಮಲೈ ಶಾಸನ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾಸುಕುಡಿ ತಾಮ್ರ ಫಲಕಗಳು ಅಂತಂದ್ ಹೇಳಿ ಬರುತ್ತೆ. ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಚೋಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋದು, ಚೋಳರಿಗೆ ಸಂಬಂಧಪಟ್ಟಿರೋದು. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸಾರಿ, ಇದು ಚೋಳರಿಗಲ್ಲ, ಪಲ್ಲವರಿಗೆ. ಸೊ ನಂದಿವರ್ಮನ್ ಏನ್ ಬರ್ತಾರಲ್ಲ, ನಂದಿವರ್ಮನ್. ಸೊ ನಂದಿವರ್ಮನ್ ದೊರೆ ಏನ್ ಬರ್ತಾರಲ್ಲ, ಸೊ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ರಿಲೇಟೆಡ್ ನರಸಿಂಹವರ್ಮ, ನಂದಿವರ್ಮ. ಸೊ ಅವರು ರಾಜರೇನಪ್ಪಾ ಅಂತಂದ್ ಹೇಳಿದ್ರೆ ಬ್ರಾಹ್ಮಣರಿಗೆ ಸೊ ಎಷ್ಟು ಭೂಮಿಯನ್ನ ದಾನವಾಗಿ ಕೊಟ್ಟಿದಾರ ಅಂತಂದ್ ಹೇಳಿ ಹೇಳುವಂತಹ ಶಾಸನ ಇದು. ಮತ್ತು ಇದು ಲಾಸ್ಟ್ ಎ ಮತ್ತು ಡಿ ಏನಂತಂದ್ ಹೇಳಿದ್ರೆ ಸೊ ಭೂ ದಾನವನ್ನ ಕೊಟ್ಟಂತಹದ್ದು ಮಾಹಿತಿ ಬಗ್ಗೆ ಹೇಳ್ತಾವ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಶಾತವಾಹನರ ಶ್ರೇಷ್ಠ ಆಡಳಿತಗಾರ ಯಾರು ಅಂತ ಕ್ವಶನ್ ಐತೆ. ಸೊ ನೋಡ್ರಿ, ಶಾತವಾಹನರ ಶ್ರೇಷ್ಠ ಆಡಳಿತಗಾರ ಯಾರಪ್ಪಾ ಅಂತಂದ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಾಲ ಬಗ್ಗೆ. ಸೊ ಇವ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು. ಇವ್ರೊಂದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಬುಕ್ ಅನ್ನ ಬರೀತಾರ, ಗಾಥಾ ಸಪ್ತಸಹಿ ಅಂತಂದ ಹೇಳತ್ ಅಥವಾ ಗಾಥಾ ಸಪ್ತಶತಿ ಅಂತಂದ ಹೇಳ್ಬಿಟ್ಟು. ಸೊ ನೋಡ್ರಿ ಅದಕ್ಕೆ ಪ್ರಾಪರ್ ಆಗಿ ಸೊ ಗಾಥಾ ಸಪ್ತಶತಿ ಅಂತಂದ ಹೇಳ್ಬಿಟ್ಟು ಒಂದು ಬುಕ್ ಅನ್ನ ಬರೀತಾರ. ಇದೇನಪ್ಪಾ ಅಂತಂದ ಹೇಳಿದ್ರೆ 700ರಿಂದ 800 ಏನಪ್ಪಾ ಅಂತಂದ ಹೇಳಿದ್ರೆ ಶೃಂಗಾರ ಕಾವ್ಯಗಳನ್ನ ಒಳ್ಕೊಂಡೈತೆ. ಆಮೇಲೆ ಶಾತವಾಹನರ ಸ್ಥಾಪಕ ಯಾರಪ್ಪಾ ಅಂತಂದ ಹೇಳಿದ್ರೆ ನಾವು ಸಿಮುಕ ಅಂತಂದ ಹೇಳ್ತೀವಿ. ಆಮೇಲೆ 1ನೇ ಶಾತಕರ್ಣಿ ಬಗ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಶಾಸನ ಇದಾವ. ನೀವೆಲ್ಲ ಕೇಳಿರ್ಬೋದು. ಟೋಟಲ್ ಆಗಿ ಶಾತವಾಹನರಲ್ಲಿ ಒಂದು 2 ಶಾಸನಗಳು ಬಹಳ ಇಂಪಾರ್ಟೆಂಟ್ ಆಗ್ತವ. ಎಸ್, ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1ನೇ ಶಾತಕರ್ಣಿ ಬಗ್ಗೆ ಹೇಳುವಂತಹ ಒಂದು ಶಾಸನ ಅವರ ಹೆಂಡತಿಯಾದ ನಯನಿಕಾ ಏನಪ್ಪಾ ಅಂತಂದ ಹೇಳಿದ್ರೆ ಹೊರಡಿಸ್ತಾರ. ನಯನಿಕಾ 1ನೇ ಶಾತಕರ್ಣಿಯ ಹೆಂಡತಿ. ಸೊ ನಯನಿಕಾ ಅದ್ಯಾವ್ದಪ್ಪ ಅಂತಂದ ಹೇಳಿದ್ರೆ ನಾನ್ಘಾಟ್ ಶಾಸನ ಅಂತಂದ ಹೇಳ್ತೀವಿ. ಯಾವ್ದು? ನಾನ್ಘಾಟ್ ಶಾಸನ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಗೌತಮ ಪುತ್ರ ಶಾತಕರ್ಣಿ ಬಗ್ಗೆ ಅವನ ಸೈನಿಕ ಸಾಧನೆಗಳ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವ್ದಪ್ಪ ಅಂತಂದ ಹೇಳಿದ್ರೆ ನಾಸಿಕ್ ಶಾಸನ ಅಂತಂದ ಹೇಳ್ತೀವಿ. ಇದನ್ನ ಹೊರಡಿಸೋರು ಯಾರಪ್ಪಾ ಅಂತಂದ ಹೇಳಿದ್ರೆ ಅವನ ತಾಯಿಯಾದ ಗೌತಮಿ ಬಾಲಾಶ್ರೀ. ಯಾರಪ್ಪಾ ಅಂತಂದ ಹೇಳಿದ್ರೆ ಅವನ ತಾಯಿಯಾದ ಗೌತಮಿ ಬಾಲಾಶ್ರೀ ಅದನ್ನ ಹೊರಡಿಸ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ಇದ್ರಲ್ಲಿ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ರತಿಹಾರ ರಾಜವಂಶದ ಶ್ರೇಷ್ಠ ದೊರೆ ಯಾರು ಅಂತ ಕ್ವಶನ್ ಕೇಳಿದಾರೆ. ಸೊ ನಾನ್ ನಿಮ್ಗೊಂದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ತರ ಕೊಟ್ಟಿರ್ತಾರ ಕ್ವಶನ್ಸ್ ಗಳನ್ನ. ಸೊ ಇಲ್ಲೆಲ್ಲಾದ್ರೂ ಬ್ರಕೆಟ್ ಅಲ್ಲಿ ಏನಾದ್ರು ಕೊಟ್ರು ಅಂತಂದ ಹೇಳಿದ್ರ, ಸೊ ಏನಾದ್ರು ಆಪ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರು ಅಂತಂದ ಹೇಳಿದ್ರೆ ಕಣ್ ಮುಚ್ಕೊಂಡು ಅದನ್ನ ಹಾಕ್ರಿ, ಅದು ಯಾವಾಗ್ಲೂ ಕರೆಕ್ಟ್ ಆಗಿರೋ ಆನ್ಸರ್ ಆಗಿರುತ್ತ. ಸೊ ಪ್ರತಿಹಾರ ರಾಜವಂಶದ ಶ್ರೇಷ್ಠ ದೊರೆ ಯಾರಪ್ಪಾ ಅಂತಂದ ಹೇಳಿದ್ರೆ ಮಿಹಿರ್ ಭೋಜ ಅಂತಂದ ಹೇಳ್ತೀವಿ. ಸೊ ನಮ್ಗೆ ಇದು SSC ಎಕ್ಸಾಮ್ಸ್ ಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಾಗಿರೋದ್ರಿಂದ ರಜಪೂತರ ಬಗ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಹಲವಾರು ಕ್ವಶನ್ಸ್ ಗಳನ್ನ ಕೇಳ್ತಾರ. ಬಟ್ ಅದ್ರ ನಮ್ಗೆ ಅಷ್ಟೊಂದೇನು ಇನ್ಫಾರ್ಮೇಶನ್ ಇಲ್ಲ ನಮ್ಮ ಬುಕ್ಸ್ ಗಳಲ್ಲೆಲ್ಲ. ಸೊ ನಾನೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಬೇರೆ ಏನ್ ವಂಶಗಳು ಬರ್ತಾವಲ್ಲ, ಸೊ ಎಲ್ರ ಬಗ್ಗೆ ನಾನು ಒಂದೊಂದು ವಿಡಿಯೋ ಮಾಡಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಇಲ್ಲಿ ನೋಡ್ರಿ, 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ. ಯಾರನ್ನ ಸೋಲಿಸ್ಬಿಟ್ಟು ಆಯ್ಕೆ ಆಗ್ತಾರ ಅಂತಂದ ಹೇಳಿ ಕ್ವಶನ್ ಐತೆ ಅದು. ಸೊ ಯಾರನ್ನ ಸೋಲಿಸ್ಬಿಟ್ಟು ಆಗ್ತಾರಪ್ಪ ಅಂತಂದ ಹೇಳಿದ್ರೆ ಪಟ್ಟಾಭಿ ಸೀತಾರಾಮಯ್ಯರವರನ್ನ ಸೋಲಿಸ್ಬಿಟ್ಟೇನಪ್ಪಾ ಅಂತಂದ ಹೇಳಿದ್ರೆ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ತಾರ. ಇದು ಒಂದು ತುಂಬಾ ಇಂಪಾರ್ಟೆಂಟ್. ಸೊ ಅದಾದ ನಂತರ ನೀವ್ ಎಲ್ಲಾದ್ರೂ ಕೇಳಿದಿರಿ, ಇಲ್ಲಿ ಜವಾಹರ್ಲಾಲ್ ನೆಹರು ಬಂದ್ರು, ಆಮೇಲೆ ವಲ್ಲಭಾಯಿ ಪಟೇಲ್ ಬಂದ್ರು, ಪಟ್ಟಾಭಿ ಸೀತಾರಾಮಯ್ಯ ಬಂದ್ರು. ಸೊ ಇವ್ರ ಮೂರನ್ನು ಸೇರಿಸ್ಬಿಟ್ಟು ಒಂದು ಕಮಿಟಿ ಅಂತಂದ್ ಹೇಳ್ತಾರಲ್ಲ, JVP ಕಮಿಟಿ ಅಂತಂದ ಹೇಳಿ. ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಆಮೇಲೆ ಪಟ್ಟಾಭಿ ಸೀತಾರಾಮಯ್ಯ ಅಂತಂದ ಹೇಳಿ. ಏನಿದು? ಸೊ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಧಾರ್ ಆಯೋಗ ಅಂತಂದ ಹೇಳಿ ಬರುತ್ತ. ನಮ್ಮ ಭಾರತ ದೇಶದಲ್ಲಿ ರಾಜ್ಯಗಳನ್ನ ಹೆಂಗ್ ವಿಂಗಡಣೆ ಮಾಡ್ಬೇಕು ಅಂತಂದ ಹೇಳಿ, ಭಾಷೆಗಳ ಮೇಲೆ ವಿಂಗಡಣೆ ಮಾಡ್ಬೇಕು ಅಂತಂದ ಹೇಳ್ತಾರ. ಅದಾದ ನಂತರ JVP ಕಮಿಟಿ, ರಾಜ್ಯ ಪುನರ್ ವಿಂಗಡಣಾ ಆಯೋಗ ಅಂತಂದ ಹೇಳಿ ಬರುತ್ತ. ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ರಾಜ್ಯಗಳನ್ನ ಹೆಂಗ್ ವಿಂಗಡಣೆ ಮಾಡ್ಬೇಕು ಅಂತಂದ ಹೇಳಿ ಹೇಳುತ್ತ.
ಇವು ಎರಡನ್ನು ಪರಿಶೀಲನೆ ಮಾಡೋಕೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಆಯೋಗವನ್ನ ರಚನೆ ಮಾಡ್ತಾರ, ಫಜಲ್ ಅಲಿ ಆಯೋಗ ಅಂತಂದ ಹೇಳಿ. ಈ 3 ಕಮಿಟಿಗಳು ರಾಜ್ಯ ಪುನರ್ವಿಂಗಡನಾ ಇದರಲ್ಲಿ ಏನಂತಂದ್ರೆ ತುಂಬಾ ಮಾಹಿತಿಯನ್ನ ಒದಗಿಸ್ತಾವ. ದಾರ್ ಆಯೋಗ, JVP ಕಮಿಟಿ, ಆಮೇಲೆ ಫಜಲ್ ಅಲಿ. ಆಮೇಲೆ ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೇರೆಗೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಸೊ ರಾಜ್ಯಗಳ ವಿಂಗಡಣೆ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟಾರ್ಟ್ ಆಗತ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನೋಡ್ಕೋಬೇಕು. ಆಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಹುಟ್ಟು ದಿನವನ್ನ ಏನೋ ಆಚರಣೆ ಮಾಡ್ತಾರ. ಸೊ ಅದೇನಂತಂದ ಹೇಳಿ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ ಜಲಿಯನ್ ವಾಲಾಬಾಗ್ ನಡೆದ ಸ್ಥಳ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಅಮೃತ್ಸರ್ ಅಂತಂದ್ ಹೇಳ್ತೀವಿ. ಸೊ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಅಮೃತ್ಸರ್ ಅಂತಂದ್ ಹೇಳ್ತೀವಿ. ಆಮೇಲೆ ಸೂರತ್ ಅಂತ ಬಂತು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಇವ್ರ ಹತ್ರ, ಮೊಘಲ್ರ ಹತ್ರ ಅಥವಾ ಜಹಾಂಗೀರ್ನ ಹತ್ರ ಅಥವಾ ಜಹಾಂಗೀರ ಅಥವಾ ಯಾರಂತ ನೋಡ್ರಿ, ಸೊ ಮೊಘಲ್ರ ಹತ್ರ ಪರ್ಮಿಷನ್ ತಗೊಂಡು ಮೊದಲ ವ್ಯಾಪಾರ ಕೇಂದ್ರವನ್ನ ಸೂರತ್ ಅಲ್ಲಿ ಬ್ರಿಟಿಷರು ಸ್ಟಾರ್ಟ್ ಮಾಡ್ತಾರ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಅಲಹಾಬಾದ್ ಅನ್ನ ನಾವು ಇವಾಗ ಏನಂತ ಕರಿತೀವಿ, ಪ್ರಯಾಗ್ರಾಜ್ ಅಂತ ಕರಿತೀವಿ. ಸೊ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅದನ್ನ ನಾವು ತ್ರಿವೇಣಿ ಸಂಗಮ ಅಂತಾನು ಕರಿತೀವಿ. ಏನಂತ ಕರಿತೀವಿ, ತ್ರಿವೇಣಿ ಸಂಗಮ ಅಂತಾನು ಕರಿತೀವಿ. ಸೊ ಗಂಗಾ ನದಿ, ಆಮೇಲೆ ಯಮುನಾ ನದಿ, ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಸರಸ್ವತಿ ನದಿ. ಸರಸ್ವತಿ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಆಲ್ರೆಡಿ ಹಿಂಗ್ ಹೋಗೈತೆ. ಸೊ ಈ 3 ನದಿಗಳು ಅಲ್ಲಿ ಸೇರ್ತಾ ಇದ್ವು, ಅದಕ್ಕೋಸ್ಕರ ಅದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರ ಅಂತಂದ್ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ನಮ್ ಕರ್ನಾಟಕದಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ತ್ರಿವೇಣಿ ಸಂಗಮ ಐತ ಕಾವೇರಿ ನದಿಗೆ. ಅದು ಯಾವ್ದಂತಂದ್ ಹೇಳಿ ನನಗೊಂದು ಮೆಸೇಜ್ ಅನ್ನ, ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಇದು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ, ರಿಪೀಟ್ ಆಗಿ ಬಂದೈತೆ. ಲೋಧಿ ರಾಜವಂಶದ ಸ್ಥಾಪಕ ಯಾರು ಅಂತಂದ ಹೇಳಿ. ಸೊ ಯಾರಪ್ಪ ಅಂತಂದ ಹೇಳಿದ್ರೆ ಬಹುಲುಲ್ ಲೋಧಿ ಅಂತಂದ್ ಕರಿತೀವಿ. ಆಮೇಲೆ ಸಿಕಂದರ್ ಲೋಧಿ ಬಗ್ಗೆ ಹೇಳಿದ್ದೆ. ಇವ್ರು ಆಗ್ರಾ ನಗರವನ್ನ, ಆಮೇಲೆ ಗಜ್ ಇ ಸಿಕಂದರಿ ಅನ್ನೋ ಒಂದು ಭೂಮಾಪನವನ್ನ ಮಾಡ್ತಾರ, ಜಾರಿಗೆ ತಗೊಂಡ್ ಬರ್ತಾರ. ಆಮೇಲೆ ಇಬ್ರಾಹಿಂ ಲೋಧಿ ಏನಪ್ಪಾ ಅಂತಂದ ಹೇಳಿದ್ರೆ 1526ರಲ್ಲಿ ಪಾನಿಪತ್ ಕದನವನ್ನ ಮಾಡ್ತಾನ ಅಂತಂದ ಹೇಳಿ ಇನ್ಫಾರ್ಮೇಶನ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೆ. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕ್ವಶನ್ ಅನ್ನ ಕೇಳಿದಾರ. ಎಸ್ ಇದ್ರಲ್ಲಿ ನೋಡ್ಕೊಂತ ಹೋಗೋಣ ನೋಡ್ರಿ. ಅಕ್ಬರ್ ಮತ್ತು ತೋದರ್ಮಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ತೋದರ್ಮಲ್ಲ ಎಸ್ ನೋಡ್ರಿ, ಇವ್ರು ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ತೋದರ್ಮಲ್ಲು ಕಂದಾಯ ವ್ಯವಸ್ಥೆ ಅಂತಂದ ಹೇಳಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಕಂದಾಯ ವ್ಯವಸ್ಥೆ. ಹೊಸ ಕಂದಾಯ ವ್ಯವಸ್ಥೆಯನ್ನ ಏನಪ್ಪಾ ಅಂತಂದ ಹೇಳಿ ಜಾರಿಗೆ ತಗೊಂಡ್ ಬರ್ತಾರ. ಅದನ್ನ ನಾವು ದಹಸಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ದಹಸಾಲ್ ಅಂತ ಕರಿತೀವಿ. ಅಥವಾ ಸೊ ತೋದರ್ಮಲ್ ಕಂದಾಯ ವ್ಯವಸ್ಥೆ ಅಂತಾನು ಕರಿತೀವಿ, ಅಥವಾ ತೋದರ್ಮಲ್ ಬಂದೋಬಸ್ತ್ ಅಂತಾನು ಕರಿತೀವಿ. ಕಂದಾಯ ವ್ಯವಸ್ಥೆನ ಇಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ. ಸೊ ಇವರು ಕಂದಾಯ ಮಂತ್ರಿನೂ ಆಗಿರ್ತಾರೆ. ಆಮೇಲೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ದಿವಾನ್ ಇ ಅಶ್ರಫ್ ಅಥವಾ ದಿವಾನ್ ಇ ಅಶ್ರಫ್ ಅಂತಂದ್ ಹೇಳ್ಬಿಟ್ಟು ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಹಣಕಾಸು ಮಂತ್ರಿಯಾಗಿ ಕೂಡ ಏನಂತಂದ್ ಹೇಳಿದ್ರೆ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಅಕ್ಬರ್ನಿಗೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಕೀಲ್ ಉಸ್ ಸುಲ್ತಾನತ್ ಅಂತಂದ್ ಹೇಳ್ಬಿಟ್ಟು ಸಲಹೆಗಾರರಾಗಿ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಯನಿರ್ವಹಿಸ್ತಾರ. ದಿವಾನ್ ಇ ಅಶ್ರಫ್ ಅಂತಂದ್ ಹೇಳಿದ್ರೆ ಹಣಕಾಸು ಮಂತ್ರಿ, ಆಮೇಲೆ ವಕೀಲ್ ಉಸ್ ಸುಲ್ತಾನತ್ ಅಂತಂದ್ ಹೇಳಿದ್ರೆ ಸಾಮ್ರಾಜ್ಯದ ಸಲಹೆಗಾರನಾಗಿ ಸೇವೆ ಸಲ್ಲಿಸ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಅಕ್ಬರ್ನ ಕಾಲದಲ್ಲಿ ನವರತ್ನರು ಕಂಡು ಬರ್ತಾರ. ಅಂದ್ರೆ 9 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಮಂತ್ರಿಗಳಿರ್ತಾರ. ಅವ್ರೇನಪ್ಪಾ ಅಂತ ಸಂಗೀತಗಾರರಾಗಿರ್ತಾರ, ಆಮೇಲೆ ರಚನಾಕಾರರು ಕೂಡ ಆಗಿರ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಚಾಣಕ್ಯ ಮತ್ತು ಚಂದ್ರಗುಪ್ತ. ಸೊ ಚಾಣಕ್ಯನ ನಾವು ಕೌಟಿಲ್ಯ ಅಂತಾನೆ ಕರಿತೀವಿ. ಇವನ ಸಹಾಯದಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಸೊ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಕ್ರಮಾದಿತ್ಯ ಚೈತನ್ಯ ನನಗೆ ಗೊತ್ತಿಲ್ಲ. ಆಮೇಲೆ ಹರ್ಷವರ್ಧನ ಹುಯೆನ್ಸ್ತಾಂಗ್. ಹರ್ಷವರ್ಧನ ಕಾಲದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹುಯೆನ್ಸ್ತಾಂಗ್ ಏನಪ್ಪಾ ಸೊ ಭೇಟಿ ನೀಡ್ತಾನ. ಹುಯೆನ್ಸ್ತಾಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಬುಕ್ಕನ್ನ ಬರಿತಾನ, CUK ಅಂತಾನೆ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಹರ್ಷವರ್ಧನ 3 ಬುಕ್ಸ್ ಅನ್ನ ಬರಿತಾನ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ರತ್ನಾವಳಿ, ಇನ್ನು ಉಳಿದಿದ್ದು ಯಾವ್ದಪ್ಪಾ ಅಂತಂದ ಹೇಳಿ ನನಗೆ ನೀವು ಮೆಸೇಜ್ ಅನ್ನ ಹಾಕ್ಬೇಕು. ಆಮೇಲೆ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ನಡುವೆ ಯುದ್ಧ ನಡೆಯುತ್ತ. ಸೊ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಹೆಂಗ ವರ್ಣನೆ ಮಾಡ್ತೀವಿ ಅದನ್ನ. ಸೊ ಉತ್ತರ ಪತೇಶ್ವರನಾದ ಹರ್ಷವರ್ಧನ ಏನಪ್ಪಾ ಅಂತ ಹೇಳಿದ್ರೆ ದಕ್ಷಿಣ ಪತೇಶ್ವರನಾದ ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡಿದಾಗ ಇವರಿಬ್ರು ನಡುವೆ ಕದನ ನಡೆಯುತ್ತ. ಅದು ನರ್ಮದಾ ನದಿಯ ದಡದ ಮೇಲೆ. ಸೊ ಅದರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ದಕ್ಷಿಣ ಪತೇಶ್ವರ ಉತ್ತರ ಪತೇಶ್ವರನ ಸೋಲಿಸಿ ಒಂದು ಬಿರುದನ್ನ ಪಡಿತಾನ, ಪರಮೇಶ್ವರ ಅಂತಂದ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಐಹೊಳೆ ಶಾಸನ ಹೇಳುತ್ತೆ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಮಾಹಿತಿಯನ್ನ ನೀವು ಇದರಲ್ಲಿ ನೋಡ್ಕೋಬೇಕು. ನಮ್ಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ವಿಕ್ರಮಾದಿತ್ಯ ಚೈತನ್ಯ ಅಂತಂದ್ ಹೇಳ್ತೀವಿ. ಎಸ್ ನೋಡ್ರಿ, ಆಗ್ನೇಯ ವ್ಯಾಪಾರ ಮಾರುತಗಳು.
ಸೊ ಮಳೆಗಾಲದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತದ ಉಪಖಂಡದ ಕಡೆಗೆ ಆಕರ್ಷಿತವಾಗ್ತಾವ ಋತುವಿನ ಕಾರಣದ ಜೊತೆಗೆ ಅಂತಂದ ಹೇಳಿ ಒಂದು ಕ್ವಶನ್ ಐತೆ. ಸೊ ಇದಕ್ಕೆ ರೀಸನ್ ಏನಪ್ಪಾ ಅಂತಂದ ಹೇಳಿದ್ರೆ, ಸೊ ವಾಯುವ್ಯ ಭಾರತದ ಮೇಲೆ ಕಡಿಮೆ ವಾತಾವರಣದ ಒತ್ತಡದ ಪರಿಸ್ಥಿತಿ ಇರೋದ್ರಿಂದ ಈ ರೀತಿಯಾಗಿ ಆಗತ್ತ. ಸೊ ಯಾರಿಗಾದ್ರೂ ಅರ್ಥ ಆಯ್ತಾ ನಾ ಏನ್ ಹೇಳಿದೆ ಅಂತಂದೇಳಿ? ಸೊ ಯಾರಿಗೂ ಅರ್ಥ ಆಗ್ಲಿಲ್ಲ, ಇವಾಗ ನಾನು ಹೇಳ್ತೀನಿ ನೋಡ್ರಿ. ಸೊ ಇವಾಗೆಲ್ಲ ನೀವು ನೋಡಿರ್ಬೇಕು ವಿಂಡ್ ಪ್ಯಾಟರ್ನ್ಸ್ ಗಳು ಯಾವ ರೀತಿಯಾಗಿರ್ತಾವ ಅಂತಂದೇಳಿ. ಸೊ ನಾವು ಇಲ್ಲೇನಪ್ಪಾ ಅಂತಂದ ಹೇಳಿದ್ರ ಇದೇನಪ್ಪಾ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಸಮಭಾಜಕ ವೃತ್ತದ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಅಟ್ಮಾಸ್ಫಿಕ್ ಪ್ರೆಷರ್ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಸುತ್ತಲಿನ ಗಾಳಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಬೀಸೋದ್ರಿಂದ ಸೊ ಇವು ಯಾವಾಗ್ಲೂ ಬೀಸ್ತಾ ಇರುತ್ತವ. ಸೊ ಅದಕ್ಕೋಸ್ಕರ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರೇಡ್ ವಿಂಡ್ಸ್ ಅಂತಂದ ಹೇಳಿ ಕರಿತೀವಿ, ವ್ಯಾಪಾರ ಮಾರುತಗಳು ಅಂತಂದ ಹೇಳಿ, ಟ್ರೇಡ್ ವಿಂಡ್ಸ್. ಸೊ ಇಲ್ಲಿ ಏನಾಗತ್ತ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಸೊ ಇಲ್ಲಿ ಟ್ರೇಡ್ ವಿಂಡ್ಸ್ಗಳು, ಸೊ ಮಾನ್ಸೂನ್ ಕಾಲದಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಇಲ್ಲಿ ಆ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ನೀರನ್ನ ಆವಿಯಾಗಿ ತಗೊಂಡು ಏನಪ್ಪಾ ಅಂತಂದ ಹೇಳಿದ್ರೆ ಟ್ರೇಡ್ ವಿಂಡ್ಸ್ ಗಳು ಬರ್ತಾ ಇರ್ತಾವ. ನಮ್ಮ ಭಾರತ ಎಲ್ಲೈತಪ್ಪ ಅಂತಂದ ಹೇಳಿದ್ರೆ ಇಲ್ಲೈತೆ, ಈ ಪ್ರದೇಶದಲ್ಲಿ, ಭಾರತ ಈ ಪ್ರದೇಶದಲ್ಲಿ ಐತೆ. ಇಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ವಾಯುಭಾರ ಕುಸಿತ ಆಗತ್ತ, ಪ್ರೆಷರ್ ಏನಪ್ಪಾ ಅಂತಂದ ಹೇಳಿದ್ರೆ ಕಡಿಮೆ ಆಗ್ಬಿಡತ್ತ. ಸೊ ಅವಾಗ ಏನಂತಂದ ಹೇಳಿದ್ರೆ ಇಲ್ಲಿರೋ ಅಲ್ಲಿ ಪ್ರೆಷರ್ ಕಡಿಮೆ ಆಗೋದ್ರಿಂದ ಗಾಳಿಗಳು ಈ ಕಡೆ ಬೀಸ್ಬೇಕು ಇವಾಗ. ಸೊ ಇಲ್ಲಿ ಹಿಂಗೆ ಬೀಸ್ಕೋತ್ ಈ ಕಡೆ ಹೋಗ್ಬೇಕಿತ್ತು. ಸೊ ಗಾಳಿಗಳೇನಪ್ಪಾ ಅಂತಂದ ಹೇಳಿದ್ರೆ ಹಿಂಗೆ ಬೀಸ್ಕೋತ್ ಈ ಕಡೆ ಹೋಗ್ಬೇಕಿತ್ತು. ಬಟ್ ಆದ್ರೆ ಕೋರಿಯಾಲಿಸಿಸ್ ಫೋರ್ಸ್ ಅಂತಂದ ಹೇಳಿ ಬರುತ್ತೆ, ಕೋರಿಯಾಲಿಸಿಸ್ ಫೋರ್ಸ್ ಅಂತಂದ ಹೇಳಿ ಬರುತ್ತೆ. ಇದೇನಾಗತ್ತಪ್ಪ ಅಂತಂದ ಹೇಳಿದ್ರ, ಸೊ ಯಾವ್ದೇ ಇರ್ಲಿ ಗಾಳಿ, ಸೊ ಇಲ್ಲೇನಪ್ಪಾ ಗಾಳಿ ಈ ಕಡೆ ಬೀಸ್ತಾ ಇತ್ತು ಅಂತಂದ ಹೇಳಿದ್ರೆ ಅದೇನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಡಿಫ್ಲೆಕ್ಟ್ ಆಗತ್ತ ಬಲಗಡೆಗೆ. ಸೊ ಉತ್ತರ ಇದರಲ್ಲಿ ಏನಪ್ಪಾ ಗೋಳಾರ್ಧದಲ್ಲಿ ಗಾಳಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟ್ರೇಟ್ ಆಗಿ ಹೋಗಂಗಿಲ್ಲ, ಬಲಗಡೆಗೆ ಡಿಫ್ಲೆಕ್ಟ್ ಆಗತ್ತ, ಅಂದ್ರೆ ಚೇಂಜ್ ಆಗತ್ತ ಡೈರೆಕ್ಷನ್. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಅದು ಸ್ಟ್ರೇಟ್ ಆಗಿ ಹೋಗಂಗಿಲ್ಲ, ಎಡಗಡೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಚೇಂಜ್ ಆಗತ್ತ ಡೈರೆಕ್ಷನ್. ಕೋರಿಯಾಲಿಸಿಸ್ ಇಫೆಕ್ಟ್ ಅಂತಂದ ಹೇಳ್ತೀವಿ. ಜಸ್ಟ್ ನೆನ್ಪಿಟ್ಕೊಡ್ರಿ, ಅದು ತುಂಬಾ ದೊಡ್ಡ ಟಾಪಿಕ್ ಐತೆ ಜಿಯೋಗ್ರಫಿ ಒಳಗಡೆ. ನೋಡೋಣ, ನಂಗೆ ಟೈಮ್ ಸಿಕ್ಕರೆ ಜಿಯೋಗ್ರಫಿದು ಒಂದೊಂದು ಟಾಪಿಕ್ ವೈಸ್ ಮಾಡಿ ಹಾಕ್ತೀನಿ. ಸೊ ಇಲ್ಲೇನಾಗತ್ತಪ್ಪ ಅಂತಂದ ಹೇಳಿದ್ರೆ ಕೋರಿಯಾಲಿಸಿಸ್ ಇಫೆಕ್ಟ್ ಇಂದ ಇಲ್ಲಿ ಸಂಭಾಜಕ ವೃತ್ತವನ್ನ ಗಾಳಿಗಳು ಅಂದ್ರೆ ಮಾರುತಗಳು ದಾಟಿದ ನಂತರ ಕೋರಿಯಾಲಿಸಿಸ್ ಇಫೆಕ್ಟ್ ಇಂದ ಇದು ಸ್ಟ್ರೇಟ್ ಆಗಿ ಹೋಗ್ಬೇಕಿತ್ತು, ಬಟ್ ಆದ್ರೆ ಏನಾಗತ್ತ ಬಲಗಡೆಗೆ ಚೇಂಜ್ ಆಗತ್ತ ಡೈರೆಕ್ಷನ್. ಅವಾಗ ನಮ್ಮ ಭಾರತ ದೇಶ ಇಲ್ಲಿರೋದ್ರಿಂದ ಸೊ ನಮ್ಗೆ ಮಾನ್ಸೂನ್ ಮಾರುತಗಳು ಬರ್ತಾವ. ಸೊ ಅದನ್ನೇ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಾಯುವ್ಯ ಭಾರತದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ವಾಯುವ್ಯ ಭಾರತದಲ್ಲಿ ವಾಯುಭಾರ ಕುಸಿತ ಉಂಟಾಗೋದ್ರಿಂದ ಸೊ ಇಲ್ಲಿ ಹೋಗೋ ಮಾರುತಗಳೇನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆಗೆ ಬರ್ತಾವ, ಚೇಂಜಸ್ ಆಗಿ ಡೈರೆಕ್ಷನ್. ಸಿಂಪಲ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸುಧಾರಣೆ ಅಂದ್ರೆ ಏನು ಅಂತ ಕೇಳಿದ. ರಿಫಾರ್ಮೇಶನ್ ಅಂತ ಹೇಳ್ತೀವಿ ಇದಕ್ಕೆ, ಸುಧಾರಣೆ ಅಥವಾ ರಿಫಾರ್ಮೇಶನ್ ಅಂತ ಕರಿತೀವಿ. ಸೊ ಇದು ಎಲ್ಲಿ ಉಂಟಾಗತ್ತಪ್ಪ ಅಂತಂದ ಹೇಳಿದ್ರೆ ಪೋಪರ ಅಧಿಕಾರದ ವಿರುದ್ಧ ದಂಗೆ ಉಂಟಾಗತ್ತ. ಸೊ ಇಲ್ಲಿ ಯುರೋಪ್ ಅಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಅಲ್ಲಿ ಅವರೇ ಪೋಪರು, ಚರ್ಚ್ ಮುಖ್ಯಸ್ಥರೇನಪ್ಪಾ ಅಂತಂದ ಹೇಳಿದ್ರೆ ಪೋಪ್ ಅಂತ ಹೇಳ್ತೀವಿ. ಸೊ ನಾವೇ ಸ್ಟ್ರಾಂಗು, ನಮ್ಮ ಅಧಿಕಾರನೇ ಜಾಸ್ತಿ, ರಾಜರ ಅಧಿಕಾರ ಇಲ್ಲ ಅಂತಂದ ಹೇಳಿ, ಜನಗಳ ಅಧಿಕಾರ ಇಲ್ಲ ಅಂತಂದ ಹೇಳಿ ಸೊ ಅವ್ರ ಅಧಿಕಾರವನ್ನ ಹೇರಕ್ ಬರ್ತಾರ. ಅವಾಗ ಸೊ ಜನರೆಲ್ಲರೂ ಸೇರಿ ಪೋಪರ ವಿರುದ್ಧ, ಅವರ ಅಧಿಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಅದನ್ನ ನಾವು ರಿಫಾರ್ಮೇಶನ್ ಅಥವಾ ಸುಧಾರಣೆ ಅಂತಂದ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತಂದ ಹೇಳಿ ನಾನು ಅದನ್ನು ಹೊಂದೇ ಹೊಂದುತ್ತೇನೆ ಅಂತಂದ ಹೇಳಿ ಯಾರು ಹೇಳಿದಾರಪ್ಪ ಅಂತಂದ ಹೇಳಿದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರೇನಪ್ಪಾ ಅಂತಂದ ಹೇಳಿದ್ರೆ ಈ ವಾಕ್ಯವನ್ನ ಹೇಳಿದಾರ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ರು ಹೇಳ್ತಾರೆ, ನನಗೆ ರಕ್ತವನ್ನ ಕೊಡಿ, ನಿಮ್ಗೆ ನಾನು ಏನಂತಂದ ಹೇಳಿದ್ರೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಅಂತಂದ ಹೇಳಿ. ಸೊ ಎಲ್ರಿಗೂ ಗೊತ್ತೈತಲ್ಲ. ಆಮೇಲೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಡೂ ಆರ್ ಡೈ ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತಂದ ಹೇಳ್ತಾರ. ಸೊ ಹಲವಾರು ಸ್ಲೋಗನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಅಂತಂದ ಹೇಳಿ, ಜೈ ಜವಾನ್ ಜೈ ಕಿಸಾನ್ ಅಂತಂದ ಹೇಳಿ ಬರುತ್ತೆ. ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಪಾಕಿಸ್ತಾನ ಜೊತೆಗೆ ಯುದ್ಧ ಆದ ನಂತರ 1965ರಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಆದಾಗ ಸೊ ಆ ಟೈಮಲ್ಲಿ ಹೇಳಿರುವಂತಹದೊಂದು, ಇದನ್ನ ಯಾರು ಹೇಳ್ತಾರ ಅಂತಂದ ಹೇಳಿ ನನಗೆ. ಆಮೇಲೆ ಇನ್ನೊಂದು ಬರುತ್ತೆ ಜೈ ಜವಾನ್ ಜೈ ಕಿಸಾನ್, ಆಮೇಲೆ ಜೈ ವಿಜ್ಞಾನ್ ಅಂತಂದ ಹೇಳಿ ಬರುತ್ತೆ. ಅದನ್ನ ಯಾರು ಹೇಳ್ತಾರ ಅಂತಂದ ಹೇಳಿ ನನಗ ಕಮೆಂಟ್ ಅಲ್ಲಿ ಆನ್ಸರ್ಸ್ ಗಳನ್ನ ಹಾಕ್ರಿ. ಆಮೇಲೆ ಬ್ರಿಟಿಷರಿಗೆ ಗಾಂಧೀಜಿಯವರ ಪ್ರಸಿದ್ಧ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಸೊ ಯಾವಾಗ ಸ್ಟಾರ್ಟ್ ಮಾಡಿದಾರ ಅಂತ ಕ್ವಶನ್ ಕೇಳಿದ್ರೆ ಯಾವಾಗತ್ತಪ್ಪ ಅಂತಂದ ಹೇಳಿದ್ರೆ 1942ರಲ್ಲಿ. ಸೊ ಇದ್ರ ಬಗ್ಗೆ ನಾನು ತುಂಬಾ ಡಿಸ್ಕಷನ್ ಮಾಡಿದೀನಿ, ಸೊ ಅಷ್ಟೊಂದೇನು ಮಾಹಿತಿ ಬೇಡ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಯಾವಾಗ ರಚನೆ ಮಾಡಲಾಯಿತು ಅಂತ ಕ್ವಶನ್ ಕೇಳಿದ್ರೆ 1885ರಲ್ಲಿ ಎ ಓ ಹ್ಯೂಮ್ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಾರ, ಎ ಓ ಹ್ಯೂಮ್.
ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 1886ರಲ್ಲಿ ಸೊ ಮೊದಲ ಅದ್ರದ್ದು ಅಧಿವೇಶನ ನಡೆಯುತ್ತೆ. ಅದ್ ಮೊದಲು ಎಲ್ಲಿ ನಡಿಬೇಕಿತ್ತು, ಪೂನಾದೊಳಗಡೆ ನಡಿಬೇಕಿತ್ತು. ಬಟ್ ಅದ್ರ ಕಾರಣ ಏನಾಗತ್ತಂದ್ರೆ ಅಲ್ಲಿ ಪ್ಲೇಗ್ ರೋಗ ಬಂದ್ಬಿಡುತ್ತ. ಸೊ ಪೂನಾದಿಂದ ಅದನ್ನ ಎಲ್ಲಿಗೆ ಶಿಫ್ಟ್ ಮಾಡ್ತಾರ, ಮುಂಬೈಗೆ ಶಿಫ್ಟ್ ಮಾಡ್ತಾರ. ಸೊ ಮುಂಬೈಗೆ ಶಿಫ್ಟ್ ಮಾಡಿದ ನಂತರ ಅದ್ರದ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿ ನನಗ ನೀವು ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಬಾಂಗ್ಲಾದೇಶವನ್ನ ಯಾವಾಗ ರಚನೆ ಮಾಡ್ಲಾಯ್ತು? ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. 1971ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ಆಗತ್ತ. ಸೊ ಯಾವ್ದಕ್ಕೋಸ್ಕರ ಅಪ್ಪ ಅಂತಂದ ಹೇಳಿದ್ರೆ ಅಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಪಾಕಿಸ್ತಾನದವರು ಬಾಂಗ್ಲಾದೇಶವನ್ನ, ಇದನ್ನ ನಾವು ಮೊದ್ಲು ಏನಂತ ಕರಿತಾ ಇದ್ರು ಅಂತಂದ ಹೇಳಿದ್ರೆ ಪೂರ್ವ ಪಾಕಿಸ್ತಾನ ಅಂತಂದ ಹೇಳಿ ಕರಿತಾ ಇದ್ರು. ಸೊ ಇಲ್ಲಿದೇನಪ್ಪಾ ಅಂತಂದ ಹೇಳಿದ್ರೆ ಪಶ್ಚಿಮ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಇವ್ರ ಏನಂತಂದ ಹೇಳಿದ್ರೆ ಇದನ್ನ ಪೂರ್ವ ಪಾಕಿಸ್ತಾನವನ್ನ ವಶಪಡಿಸ್ಕೊಳ್ಬೇಕಂತಂದ ಹೇಳಿ ಸಬ್ಮರೀನ್ ಗಳನ್ನೆಲ್ಲ ಕಳಿಸ್ಬಿಟ್ಟು ದಾಳಿ ಮಾಡ್ಬೇಕಂತಂದ ಹೇಳಿ ಸ್ಟಾರ್ಟ್ ಆಗತ್ತೆ. ಇವನ್ ನೀವು ನೋಡಿರ್ಬೋದು ಗಾಜಿ ಅಟ್ಯಾಕ್ ಅಂತಂದ ಹೇಳಿ ಬರುತ್ತೆ. ಸೊ ಮೂವಿ ಅದು ಕೂಡ ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ ರಿಲೇಟೆಡ್. ಸೊ ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನದವ್ರ ಜೊತೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿ ಇಲ್ಲಿರೋ ಪಾಕಿಸ್ತಾನದವ್ರನ್ನ ಸೈನಿಕರನ್ನ ಹೊಡೆದಾಕತ್ತ. ಸೊ ಅದೇ ಏನಪ್ಪಾ ಅಂತಂದ ಹೇಳಿದ್ರೆ 1971ರಲ್ಲಿ ನಡೆದಂತಹ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಅಂತಂದ ಹೇಳ್ತೀವಿ. ಅವಾಗ ಏನಂತಂದ ಹೇಳಿದ್ರೆ 1971ರಲ್ಲಿ ಬಾಂಗ್ಲಾದೇಶ ಹೊಸದಾಗಿ ರಚನೆ ಆಗತ್ತ. ಸಪರೇಟ್ ದೇಶವಾಗಿ ಏನಂತಂದ ಹೇಳಿದ್ರೆ ರಚನೆ ಆಗತ್ತ. ಸೊ ಅದು ನಮ್ಮ ಇಂಡಿಯಾದವ್ರು ನೀಡಿದಂತಹ ಅವ್ರಿಗೊಂದು ಏನಪ್ಪಾ ಅಂತಂದ ಹೇಳಿದ್ರೆ ಬೆಸ್ಟ್ ಗಿಫ್ಟ್ ಅಂತಂದ ಹೇಳ್ಬೋದು. ಸೊ ಅದ್ರ ಜೊತೆಗೆ ಆ ಯುದ್ಧ ನಡೆಯುತ್ತಲ್ಲ, ಆ ಯುದ್ಧ ನಡೆದಾಗ ಏನಪ್ಪಾ ಅಂತಂದ ಹೇಳಿದ್ರೆ 1972ರಲ್ಲಿ ಸರೆಂಡರ್ ಆಗಿಬಿಡ್ತಾರ ಅವ್ರು ಪಾಕಿಸ್ತಾನದವರು. ಸೊ 1972ರಲ್ಲಿ ಸರೆಂಡರ್ ಆಗಿ ಅಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಯಾರ್ಯಾರ ನಡುವೆ, ಸೊ ಇಂದಿರಾ ಗಾಂಧಿ ಮತ್ತು ಬೊನಜೀರ್ ಭುಟ್ಟೋ ಅಂತಂದ ಹೇಳ್ತೀವಿ. ಬೊನಜೀರ್ ಭುಟ್ಟೋ ಏನಪ್ಪಾ ಅಂತಂದ ಹೇಳಿದ್ರೆ ಇವರಿಬ್ಬರು ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಅದನ್ನ ನಾವು ಶಿಮ್ಲಾ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವ ಒಪ್ಪಂದ ಅಂತಂದ ಹೇಳ್ತೀವಿ? ಶಿಮ್ಲಾ ಒಪ್ಪಂದ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡ್ಕೋಬೇಕು. ಆಮೇಲೆ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿ ಇಂಡಿಯಾ ಪಾಕಿಸ್ತಾನ ನಡುವೆ ಟೋಟಲ್ ಆಗಿ 4 ಸಾರಿ ಯುದ್ಧಗಳು ನಡೆದಿದಾವ. ಆ 4 ಸಾರಿ ಯುದ್ಧಗಳು ಯಾವಾಗ ನಡೆದು ಅಂತಂದ ಹೇಳಿ ನನಗ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್ ರವರು ಯಾವ್ದನ್ನ ಸ್ಥಾಪನೆ ಮಾಡಿದಾರ ಅಂತ ಕ್ವಶನ್ ಕೇಳಿದಾರ. ಸೊ ಯಾವ್ದಪ್ಪ ಅಂತಂದ ಹೇಳಿದ್ರೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಸೊ ಬ್ರಹ್ಮ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರ? ರಾಜಾರಾಮ್ ಮೋಹನ್ ರಾಯ್. ಆಮೇಲೆ 1828ರಲ್ಲಿ ಸರ್ ವಿಲಿಯಂ ಬೆಂಟಿಕ್ ಜೊತೆಗೆ ಸೇರ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಸತಿ ಪದ್ಧತಿಯನ್ನ ರದ್ದು ಮಾಡ್ತಾರ. ಇದು ಕೂಡ ನಿಮ್ಗೆ ನೆನಪಿರ್ಬೇಕು. ಸತಿ ಪದ್ಧತಿಯನ್ನ ವಿಲಿಯಂ ಬೆಂಟಿಕ್ ಜೊತೆ ಸೇರ್ಬಿಟ್ಟು 1828ರಲ್ಲಿ ಸೊ ಅದನ್ನ ರದ್ದು ಮಾಡ್ತಾರ. ಆಮೇಲೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ ಹೇಳಿದ್ರೆ ದಯಾನಂದ್ ಸರಸ್ವತಿ ಅಂತಂದ ಹೇಳ್ತೀವಿ. ಯಾರು? ದಯಾನಂದ್ ಸರಸ್ವತಿ. ತುಂಬಾ ಇಂಪಾರ್ಟೆಂಟ್ ಆಗ್ತಾರ ದಯಾನಂದ್ ಸರಸ್ವತಿ. ಇವರೊಂದು ಏನಪ್ಪಾ ಅಂತಂದ ಹೇಳಿದ್ರೆ ಗ್ರಂಥವನ್ನು ಕೂಡ ಬರೀತಾರ. ಅದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಸತ್ಯಾರ್ಥ ಪ್ರಕಾಶ ಅಂತಂದ ಹೇಳ್ತೀವಿ. ಯಾವ ಗ್ರಂಥ? ಸತ್ಯಾರ್ಥ ಪ್ರಕಾಶ. ಆಮೇಲೆ ಇವರೊಂದು ಕರೆಯನ್ನ ಕೊಡ್ತಾರ, ವೇದಗಳಿಗೆ ಹಿಂದಿರುಗಿ ಅಂತಂದ ಹೇಳ್ಬಿಟ್ಟು. ಸೊ ವೇದಗಳಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ನೀವೆಲ್ಲರೂ ಹಿಂದಿರುಗಿ ಅಂತಂದ ಹೇಳಿ ಒಂದು ಕರೆಯನ್ನ ಕೊಡ್ತಾರ. ಆಮೇಲೆ ರಾಮಕೃಷ್ಣ ಮಿಷನ್ ಅಂತ ಬಂತು ಅಂತಂದ ಹೇಳಿದ್ರೆ ಸೊ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸ್ವಾಮಿ ವಿವೇಕಾನಂದರು. ಸೊ ಇವರ ಜನ್ಮ ದಿನವನ್ನ ಜನವರಿ 12 ನಾವ್ ಏನಂತ ಆಚರಣೆ ಮಾಡ್ತೀವಪ್ಪ ಅಂತಂದ ಹೇಳಿದ್ರೆ ಯೂತ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಯುವ ದಿನ, ರಾಷ್ಟ್ರೀಯ ಯುವ ದಿನ ಅಂತ ಹೇಳ್ತೀವಿ. ಆಮೇಲೆ ಇವರು 1893ರಲ್ಲಿ ಚಿಕಾಗೋ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ವಿಶ್ವ ಧರ್ಮ ಸಮ್ಮೇಳನವನ್ನು ಕೂಡ ಏನಂತಂದ ಹೇಳಿದ್ರೆ ಸೊ ಹೋಗಿ ಅಟೆಂಡ್ ಆಗ್ತಾರ. ಆಮೇಲೆ ಪ್ರಾರ್ಥನಾ ಸಮಾಜ, ಆಮೇಲೆ ಸತ್ಯ ಶೋಧಕ ಸಮಾಜ ಅಂತಂದ ಹೇಳಿ ಬರ್ತಾವ. ಸೊ ಅವುಗಳನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತಂದ ಹೇಳಿ ನನ್ನ ಕಮೆಂಟ್ಸ್ ಅಲ್ಲಿ ಆನ್ಸರ್ಸ್ ಗಳನ್ನ ಹಾಕಿ. ನೆಕ್ಸ್ಟ್ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ರಚಿಸುವ ಚಳವಳಿನ ಯಾರು ಪ್ರಾರಂಭ ಮಾಡ್ತಾರ ಅಂತ ಕ್ವಶನ್ ಕೇಳಿ. ಸೊ ಯಾರಪ್ಪ ಅಂತಂದ ಹೇಳಿದ್ರೆ ಎ.ಓ. ಹ್ಯೂಮ್ ಅಂತಂದ ಹೇಳ್ತೀವಿ. ಸೊ ಆಮೇಲೆ ಮೊದಲ ಕಾಂಗ್ರೆಸ್ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿದ್ರೆ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು. ಆಮೇಲೆ 1924ರಲ್ಲಿ ನಡೆದಂತಹ ಬೆಳಗಾವಿ ಅಧಿವೇಶನದಲ್ಲಿ, ಸೊ ಒಂದೇ ಒಂದು ಬೆಳಗಾವಿ ಅಧಿವೇಶನ, ಅದರಲ್ಲಿ ಗಾಂಧೀಜಿಯವರು ಏನಂತಂದ ಹೇಳಿದ್ರೆ ಅಧ್ಯಕ್ಷರಾಗಿರ್ತಾರ. ಆಮೇಲೆ ಆನಿ ಬೆಸೆಂಟ್ ರವರು ಕೂಡ ಏನಂತಂದ ಹೇಳಿದ್ರೆ 1917ರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ. ಸೊ ಇವ್ರನ್ನ ಮೊದಲ ಮಹಿಳಾ ಅಧ್ಯಕ್ಷರು ಅಂತಂದ ಹೇಳ್ತೀವಿ. ಮೊದಲ ಮಹಿಳಾ ಅಧ್ಯಕ್ಷರು. ಅದು ಎಲ್ಲಿ ನಡೀತು ಅಂತಂದ ಹೇಳಿ ನನ್ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾಮರೂಪ ಅಂತಂದ ಹೇಳ್ಬಿಟ್ಟು ಇದು ಯಾವ ಪ್ರದೇಶದ ಪ್ರಾಚೀನ ಹೆಸರು ಅಂತ ಕ್ವಶನ್ ಕೇಳಿದ್ರೆ ಅಸ್ಸಾಂ. ಸೊ ಅಸ್ಸಾಂದು ಪ್ರಾಚೀನ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಕಾಮರೂಪ ಅಂತಂದ ಹೇಳ್ತೀವಿ. ಸೊ ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಬೇರೆ ಬೇರೆ ಹೆಸರುಗಳಿಗೂ ಬರ್ತಾವ. ಈಗ ನೋಡ್ರಿ, ಬಿಹಾರದ ಪಾಟ್ನಾ ಅಂತಂದ ಹೇಳಿ ಬರುತ್ತೆ. ಸೊ ಪಾಟ್ನಾವನ್ನ ಹಿಂದಿನ ಕಾಲದಲ್ಲಿ ಏನಂತ ಕರೀತಾರೆ ಅಂತಂದ ಹೇಳಿದ್ರೆ ಪಾಟಲಿಪುತ್ರ ಅಂತಂದ ಹೇಳಿ ಕರಿತಾ ಇದ್ರು. ಸೊ ಪಾಟಲಿಪುತ್ರ ನಗರವನ್ನ ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಉದಯನ್. ಸೊ ಅಜಾತ ಶತ್ರುವಿನ ಮಗನಾದ ಉದಯನ್ ಏನಪ್ಪಾ ಅಂತಂದ ಹೇಳಿದ್ರೆ ಪಾಟಲಿಪುತ್ರ ನಗರವನ್ನ ಸ್ಥಾಪನೆ ಮಾಡ್ತಾನ.
ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗತ್ತ ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಕದನಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಯಾವ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗತ್ತ ಅಂತ ಕ್ವಶನ್ ಕೇಳಿದಾರೆ. ನಿಮ್ಗೆ ಎಲ್ರು ಗೊತ್ತು. ಸೊ ತಾಳಿಕೋಟೆ ಯುದ್ಧ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ರಕ್ಕಸ ತಂಗಡಿ ಯುದ್ಧ ಅಂತಾನು ಕರಿತೀವಿ. ಯಾವ್ದು? ರಕ್ಕಸ ತಂಗಡಿ ಯುದ್ಧ ಅಂತಾನು ಕರಿತೀವಿ. ಇದು ಯಾವಾಗ ನಡೆಯುತ್ತಪ್ಪ ಅಂತಂದ ಹೇಳಿದ್ರೆ 1565ರಲ್ಲಿ. ಸೊ ಯಾರ್ಯಾರ ನಡುವೆ ಅಂತಂದ ಹೇಳಿದ್ರೆ ರಾಜ ರಾಮ ಅಂದ್ರೆ ಅಳಿಯ ರಾಮರಾಯ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ ಬಹುಮನಿ ಸುಲ್ತಾನರಲ್ಲಿ ಅದ್ರಲ್ಲಿ ಯಾರಪ್ಪ ಅಂತಂದ ಹೇಳಿದ್ರೆ ಬಿಜಾಪುರ ಆದಿಲ್ ಶಾಹಿ, ಅದಾದ ನಂತರ ಬೀದರ್ನ ಕುತುಬ್ ಶಾಹಿ ಅಂತಂದ ಹೇಳಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಆಮೇಲೆ ನೆಕ್ಸ್ಟ್ ಯಾರಪ್ಪಾ ಅಂತಂದ ಹೇಳಿದ್ರೆ ಅಹಮದ್ ನಗರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ಸುಲ್ತಾನ, ಆಮೇಲೆ ಇನ್ನೊಬ್ರು ಗೋಲ್ಕೊಂಡ ಸುಲ್ತಾನ. ಸೊ ಇವರೆಲ್ಲರೂ ಸೇರಿ ಏನಪ್ಪಾ ಅಂತಂದ ಹೇಳಿದ್ರೆ ಅಳಿಯ ರಾಮರಾಯರ ಜೊತೆಗೆ ಏನಂತಂದ್ರೆ ಯುದ್ಧ ಮಾಡಿ ಸೊ ಅಳಿಯ ರಾಮರಾಯನನ್ನ ಸೋಲಿಸ್ತಾರ. ಸೊ ಇಲ್ಲಿಗೆ ಏನಂತಂದ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಎಂಡ್ ಆಗತ್ತ. ಸೊ ಬಟ್ ಆದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸೊ 4 ಸಾಮ್ರಾಜ್ಯಗಳಲ್ಲಿ ಅದೇನಂತ ಆಳ್ವಿಕೆ ನಡೆಸುತ್ತ. ಸಂಗಮ, ಸಾಳುವ, ತುಳುವ, ಅರಿವೀಡು ಅಂತಂದ ಹೇಳ್ತೀವಿ. ಸೊ ಹಕ್ಕಬುಕ್ಕರಿಂದ ಸ್ಥಾಪನೆಯಾದಂತಹ ಗುರು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಸ್ಥಾಪನೆಯಾದಂತಹ ಈ ಸಾಮ್ರಾಜ್ಯ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಏನಂತಂದ ಹೇಳಿದ್ರೆ ತನ್ನ ಮೆರುಗನ್ನ ಮೂಡಿಸುತ್ತೆ. ಸೊ ಹಂಪಿ ಅಂತಂದ ಹೇಳ್ತೀವಿ. ಸೊ ವಿರೂಪಾಕ್ಷ ಟೆಂಪಲ್ ಆಗಿರ್ಬಹುದು, ಅಲ್ಲಿರುವ ಏನಂತಂದ ಹೇಳಿದ್ರೆ ಒಂದು ಕಲೆ ಇರಬಹುದು. ಸೊ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತಕ್ಕೋಳಂ ಕದನ ತುಂಬಾ ಇಂಪಾರ್ಟೆಂಟ್. ತಕ್ಕೋಳಂ ಕದನ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಸೊ 948 949ನೇ ವರ್ಷದಲ್ಲಿ ನಡೆದಂತಹ ಈ ತಕ್ಕೋಳಂ ಕದನ ಸೊ ಯಾರ ನಡುವೆ ನಡೆಯುತ್ತಪ್ಪ ಅಂತಂದ ಹೇಳಿದ್ರೆ ಚೋಳರ ದೊರೆಯಾದಂತಹ 1ನೇ ಪರಾಂತಕ. ಸೊ 1ನೇ ಪರಾಂತಕ ಮತ್ತು ರಾಷ್ಟ್ರಕೂಟರ ದೊರೆಯಾದಂತಹ 3ನೇ ಕೃಷ್ಣನ ನಡುವೆ ನಡೆಯುತ್ತೆ. 3ನೇ ಕೃಷ್ಣ ಏನಪ್ಪಾ ಅಂತಂದ ಹೇಳಿದ್ರೆ 1ನೇ ಪರಾಂತಕನ ಮಗನಾದ ರಾಜಾದಿತ್ಯನನ್ನ ಕೊಲ್ತಾನ. ಸೊ ಅಲ್ಲಿಗೇನಪ್ಪಾ ಅಂತಂದ ಹೇಳಿದ್ರೆ ಈ ಯುದ್ಧ ಮುಗಿಯುತ್ತ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕನ್ವಾ ಕದನ. ಸೊ ಇದು ಯಾವಾಗ ನಡೆಯುತ್ತೆ ಅಂತಂದ ಹೇಳಿದ್ರೆ 1527ರಲ್ಲಿ ರಾಜ ಬಾಬರ್ ಮತ್ತು ಸುಲ್ತಾನ ಬಾಬರ್ ಮತ್ತು ಮೇವಾರದ ರಾಜನಾದಂತಹ ರಾಣಾ ಸಂಗನ ಜೊತೆಗೆ ಯುದ್ಧ ನಡೆಯುತ್ತೆ. ಬಾಬರ್ ಮತ್ತು ಮೇವಾರದ ರಾಜನಾದಂತಹ ರಾಣಾ ಸಂಗನ ನಡುವೆ ಕನ್ವಾ ಕದನ ಅಂತಂದ ಹೇಳ್ತೀವಿ. ಆಮೇಲೆ ಪಾನಿಪತ್ ಕದನ ನಿಮ್ಗೆಲ್ರು ಗೊತ್ತು. 1526ರಲ್ಲಿ ನಡೆದಂತಹ 1ನೇ ಪಾನಿಪತ್ ಕದನ ಯಾರ್ಯಾರ ನಡುವೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ 1556ರಲ್ಲಿ ನಡೆದಂತಹ 2ನೇ ಪಾನಿಪತ್ ಕದನ ಅಕ್ಬರ್ ಮತ್ತು ಹೇಮುವಿನ ಜೊತೆಗೆ ನಡೆಯುತ್ತ. ಆಮೇಲೆ 1700 ಯಾವಾಗ ನಡೆಯುತ್ತೆ ನೋಡ್ರಿ. ಸೊ 3ನೇ ಪಾನಿಪತ್ ಕದನ 1700ರಲ್ಲಿ ನಡೆಯುತ್ತೋ ಅಥವಾ 1600ರಲ್ಲಿ ನಡೆಯುತ್ತೋ. ಸೊ ಯಾವಾಗ ಒಂದ್ ಸರಿ ನಡೆಯುತ್ತ, ಅದು ಯಾರ್ಯಾರ ನಡುವೆ ಅಂತಂದ ಹೇಳಿ ಮರಾಠರ್ ಮತ್ತು ಅಫ್ಘನ್ ದಾಳಿಕೋರನ ನಡುವೆ ನಡೆಯುತ್ತ, ಅದನ್ನ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಮನ್ಸಬ್ದಾರಿ ವ್ಯವಸ್ಥೆಯನ್ನ ಪರಿಚಯಿಸಿದಂತಹ ದೊರೆ ಯಾರು ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಅಕ್ಬರ್ ಸ್ಟಾರ್ಟ್ ಮಾಡ್ತಾನ. ಸೊ ಈ ಕ್ವಶನ್ ನೋಡ್ರಿ, ಭಾರತದಲ್ಲಿ ಮನ್ಸಬ್ದಾರಿ ವ್ಯವಸ್ಥೆಯನ್ನ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಅಕ್ಬರ್ ಸ್ಟಾರ್ಟ್ ಮಾಡ್ತಾನ. ತುಂಬಾ ಇಂಪಾರ್ಟೆಂಟ್ ಮನ್ಸಬ್ದಾರಿ ವ್ಯವಸ್ಥೆ ಅಂದ್ರೇನು. ಇದರಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಕಂದಾಯ ವ್ಯವಸ್ಥೆ ಆಗಿ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮನ್ಸಬ್ದಾರಿ ವ್ಯವಸ್ಥೆಯನ್ನ ಚೇಂಜ್ ಮಾಡ್ತಾರ. ಸೊ ಇವಾಗ ಆಡಳಿತಗಾರರು ಸೊ ಅವ್ರೆಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ಏನಪ್ಪಾ ಅಂತಂದ ಹೇಳಿದ್ರೆ ಶ್ರೇಣಿಗಳನ್ನ ಹೊಂದಿರ್ತಾರ. ಸೊ ಈಗ ಏನಪ್ಪಾ ಅಂತಂದ ಹೇಳಿದ್ರೆ ಮಂತ್ರಿ ಆದ ನಂತರ ಸೇನಾಧಿಪತಿ ಆದ ನಂತರ ಸಣ್ಣ ತುಕಡಿಗಳಿರ್ತಾವ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಡಿಫ್ರೆಂಟ್ ಆಡಳಿತಗಾರರು ಇರ್ತಾರಲ್ಲ. ಸೊ ಅವ್ರೆಲ್ರಿಗೂ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಶ್ರೇಣಿ ವ್ಯವಸ್ಥೆಯನ್ನ ಕೊಟ್ಬಿಟ್ಟು ಸೊ ಅವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ವೇತನವನ್ನ ನಿಗದಿ ಮಾಡ್ತಾರ. ಆಯಾ ಶ್ರೇಣಿಗೆ ಅನುಸಾರವಾಗಿ ಆ ಆಡಳಿತಗಾರರಿಗೆ ಇಷ್ಟು ವೇತನವನ್ನ ಕೊಡಬೇಕು ಅಂತಂದ ಹೇಳಿ ಈ ಸಿಸ್ಟಮ್ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರಿತೀವಿ. ಇದನ್ನ ಯಾರು ತಗೊಂಡ್ಬರ್ತಾರಪ್ಪ ಅಂತಂದ ಹೇಳಿದ್ರೆ ಜಾರಿಗೆ ಸೊ ಅಕ್ಬರ್ ಏನಪ್ಪಾ ಅಂತಂದ್ರೆ ತಗೊಂಡ್ ಬರ್ತಾನ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಸೊ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಉಳಿದಿರೋ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆಲ್ರಿಗೂ ಯೂಸ್ ಆಗಿತ್ತಂದ್ರೆ ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.